ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾನುವಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮಾಡೋ ಫೋನ್ ಕರೆಗಳನ್ನು ಸ್ವೀಕರಿಸಿ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ 8:30ರಿಂದ 9:00ವರೆಗೆ 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲಾಗಿ ನನ್ನ ಒಂದು 4 ರೂಲ್ಸ್ಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರು ನಮ್ಮ ಚಾನೆಲ್ಗೆ ನಿಮ್ಮ ಫೋನ್ ಕಾಲ್ ಕನೆಕ್ಟ್ ಆಗುತ್ತೋ ತಕ್ಷಣ ನಿಮ್ಮ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ. ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ. ಎರಡನೇದು, ಓಡಾಡ್ಕೊಂಡು ಮಾತಾಡಬೇಡಿ. ಎಲ್ಲಿ ಕನೆಕ್ಟ್ ಆಗುತ್ತೋ ನಿಮ್ಮ ಮೊಬೈಲ್ ನೆಟ್ವರ್ಕು ಅಲ್ಲೇ ನಿಂತು ಮಾತಾಡಿ. ನೀವು ಮೂವ್ಮೆಂಟ್ ಮಾಡ್ತಿದ್ರೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗಿಬಿಡ್ತದೆ, ಆಗ ಕಾಲ್ ಕಟ್ ಆಗುತ್ತೆ. ಮೂರನೇದು, ಯಾರು ಮಾತಾಡಬೇಕೋ ಅವರೇ ಫೋನಲ್ಲಿ ಮಾತಾಡೋದು ಒಳ್ಳೆಯದು. ಯಾರೋ ಫೋನ್ ಮಾಡಿ ಕನೆಕ್ಟ್ ಮಾಡ್ತಾರೆ, ಇನ್ನೆಲ್ಲೋ ಮಲಗಿರ್ತಾರೆ, ಅದೆಲ್ಲೋ ಬೇರೆ ಕಡೆ ಇರ್ತಾರೆ, ಅಲ್ಲೋ ಕೊಡೋಷ್ಟೊಳಗೆ ಲೈನ್ ಡಿಸ್ಕನೆಕ್ಟ್ ಆಗುತ್ತೆ, ಅವ್ರಿಗೇನು ಕೇಳಬೇಕು ಅಂತ ಗೊತ್ತಾಗಲ್ಲ. ನಾಲ್ಕನೇದು, ನೀವು ಏನು ಪ್ರಶ್ನೆ ಕೇಳಿದ್ರು ಭಾಳ ಚಿಕ್ಕದಾಗಿ ಸ್ಪಷ್ಟವಾಗಿ ಚೊಕ್ಕಟವಾಗಿ ಕೇಳಿ, ತುಂಬ ಸ್ಟೋರಿ ಹೇಳೋದು ಬೇಡ. ಆ ಪ್ರಶ್ನೆ ಕೇಳಿ ಅದಕ್ಕೆ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ. ತುಂಬ ಹೊತ್ತು ಮಾತಾಡೋದು ಬೇಡ. ಇವಾಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಈ 4 ರೂಲ್ಸ್ ದಯವಿಟ್ಟು ಫಾಲೋ ಮಾಡಿ. ಮತ್ತು ಈ ಕಾರ್ಯಕ್ರಮ 1 ಗಂಟೆಗಳ ಕಾಲ ಪ್ರಸಾರ ಆಗುತ್ತೆ. ಈಗ ಯಾರೋ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ದಾವಣಗೆರೆಯಿಂದ ಮಾತಾಡ್ತೀನಿ ಸರ್. ಸ್ವಲ್ಪ ಜೋರ ಮಾತಾಡಿ. ದಾವಣಗೆರೆಯಿಂದ ಮಾತಾಡೋದು ನಾನು. ದಾವಣಗೆರೆಯಿಂದ ಹೇಳಿ. ಅದೇ ಒಬ್ಬರು ಬಂಗಾರ ಕೊಟ್ಟಿದ್ರು, ಅವ್ರು ಕೇಳಕ್ ಹೋದ್ರೆ ಮಾಡ್ಸಕ್ಕಿದ್ದಾರೆ ನಮಗೆ. ಏನಂತ? ಬಂಗಾರ ಕೇಳಕ್ ಹೋದ್ರೆ ಕೊಡ್ಬಾರ್ದು ಅಂತ ಹೇಳಿ ನಮಗೆ ಮತ ಮಾತ್ರ ಮಾಡ್ಸಕ್ಕಿತ್ತಾರ ಅವರು. ಏನಕ್ಕೆ ಬಂಗಾರ ಕೇಳಬಾರ್ದು, ಹುಡುಗ ನನ್ನ ಹತ್ರ ಬರ್ಲೇಬಾರ್ದು ಅಂತ. ನಾನು ಬಂಗಾರ ಕೊಟ್ಟಿದ್ದೆ ಅವನಿಗೆ, ಒಂದು 20 ಗ್ರಾಮ್. ಯಾರಿಗೆ? ನನ್ನ ಫ್ರೆಂಡಿಗೆ. ಓಕೆ. ಕೇಳಕ್ ಹೋದ್ರೆ ಫಸ್ಟಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಗಲ್ಲ ಕೇಳಕ್ ಹೋದ್ರೆ ಬರ್ಲೇಬಾರ್ದು ಮನೆ ಹತ್ರ ಅಂತ ಹೇಳಿ ಮಾಡ್ಸಾಕಿದ್ದಾರೆ. ಕನಸು ಎತ್ತಿದ್ರೆ ಖಂಡಿತ ನನಗೆ ಮಾಡ್ಸಿದ್ದು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಅವ್ರು ಮಾಟ ಮಾಡಿಸಿದ್ದಾರೆ ಅಂತ? ನಿಮ್ಗೆ ಹೇಗೆ ಗೊತ್ತಾಯ್ತು ಅವ್ರು ಮಾಟ ಮಾಡಿಸಿದ್ದಾರೆ ಅಂತ? ನನಗೆ ಕನಸು ಹೇಳ್ತಿದ್ದು ಕಣ್ತು. ಅವನು ಮಾಡಿದ್ದ ನನ್ನ ಹತ್ರ ನಕ್ಕಂತ ಹೋಗ್ತಿದ್ದ ಬರೀ ಕಾಲ್ನಾಗೆ ಗಾಡಿಗೆ. ಹೇಳ್ತಿದ್ದೆ ಕಂಡಿದ್ದೆ ನನಗೆ. ಒಂದ್ಸತಿ ನಮ್ ದಾವಣಗೆರೆ ದುರ್ಗಮ್ಮ ಗುಡಿಯಿಂದ ಬರ್ತಾ ಇದ್ದ ಅನ್ಸದಿ. ಆಮೇಲೆ ಬೇರೆ ರೋಡಿಂದ ಒಂದ್ಸತಿ ಬಂದು ನನ್ನ ನೋಡಿ ನಗರಿದ್ದ. ನಿಮ್ಮ ಊರಲ್ಲಿ ಗ್ರಾಮ ದೇವತೆ ಯಾರು? ದುರ್ಗಮ್ಮ ದೇವಸ್ಥಾನ. ಯಾವುದು? ದುರ್ಗಮ್ಮ. ದುರ್ಗಮ್ಮ ದೇವಸ್ಥಾನಕ್ಕೆ 1 1/4 kg ಕುಂಕುಮ ತೊಗೊಂಡೋಗ್ಬಿಡಿ. ಕುಂಕುಮ ತೊಗೊಂಡೋಗ್ಬಿಟ್ಟು ಆ ದೇವಿಗೆ ಅರ್ಚನೆ ಮಾಡಿಸ್ಬಿಟ್ಟು ಪ್ರಾರ್ಥನೆ ಮಾಡಿ. ₹1 ಕಾಯಿನ್ನ ಆ ದೇವಿ ಸರ್ಗಿಗೆ ಕಟ್ಬಿಡಿ. ನನ್ನ ಒಡವೆ ವಾಪಸ್ ಕೊಡೋಂಗೆ ಮಾಡಮ್ಮ, ಕೊಟ್ಮೇಲೆ ನಿಂಗೆ ಒಂದು ಏನೋ ಒಂದು ಸೇವೆ ಮಾಡ್ತಿತ್ತು ಅಕ್ಕಿ ಕಟ್ಬಿಟ್ಟು ಆ ಸೀರೆ ದೇವಿ ಸೀರೆ ಸರ್ಗಿಗೆ ₹1 ಕಾಯಿನ ಕಟ್ಬಿಟ್ಟು ಬಂದ್ಬಿಡಿ. ಆದ್ರೆ ಅದರಿಂದ ಇಬ್ಬರು ಹೋಗಿದ್ದಾರೆ ನಮ್ಮ ಮನೆಗೆ. ಅದರಿಂದ ನಮ್ಮ ಅಪ್ಪಾಜಿ ಹೋಗಿದ್ದಾರೆ, ನಮ್ಮ ಅಪ್ಪಾಜಿನೂ ನಮ್ಮ ಅಕ್ಕರು ಹೋಗಿದ್ದಾರೆ, ಇದ್ದಾರೆ ಆ ಮನೆಗೆ. ಆಯ್ತಪ್ಪ, ಈ ಸಮಸ್ಯೆಗೆ ಇದು ಪರಿಹಾರ. ಇದು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇವತ್ತಿನ ಕಾಲದಲ್ಲಿ ಯಾವತ್ತೂ ಯಾರಿಗೂ ಏನು ಮಾಡೋಂಗಿಲ್ಲ. ಯಾಕೆಂದರೆ ಎಲ್ಲ ಮೋಸ. ಮಕ್ಕಳೇ ಮೋಸ ಮಾಡ್ತಾರೆ, ಹೆಂಡ್ತಿನೇ ಮೋಸ ಮಾಡ್ತಾಳೆ, ಗಂಡನೇ ಮೋಸ ಮಾಡ್ತಾರೆ. ಇನ್ನು ಈ ಥರ ಎಲ್ಲ ಒಡವೆ ಎಲ್ಲ ಕೊಡೋದು, ದುಡ್ಡು ಕೊಡೋದು, ಇವೆಲ್ಲ ಭಾಳ ಕೇರ್ಫುಲ್ಲಾಗಿರ್ಬೇಕು ಇವತ್ತಿನ ಕಲಿಯುಗದಲ್ಲಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ. ಸ್ವಲ್ಪ ಜೋರ ಮಾತಾಡಿ. ಸರ್, ನಾವು ಇಲ್ಲಿ ಸಿಗಾರಿಪುರದಿಂದ ಮಾತಾಡ್ತಾ ಇರೋದು, ಶಿವಮೊಗ್ಗ ಜಿಲ್ಲೆ. ಹೇಳಿ. ಶೋಭಾ ಅಂತ ಹೇಳಿಮ್ಮ. ಮಗಂದು ವಿಷಯ ಕೇಳ್ಬೇಕಾಯ್ತು ಗುರುಜಿ. ಏನು ಪ್ರಾಬ್ಲಮ್ ಅವ್ರದ್ದು? ಅವ್ರಿಬ್ರಿಗೂ ಮದುವೆ ಮಾಡಿದ್ವಿ ಸರ್. ಒಂದು ವರದಕ್ಷಿಣೆ ಇಲ್ದಂಗೆ ನಾವು ಪೇ ಮಾಡ್ಕೊಂಡಿದೀವಿ. ಏನ? ವರದಕ್ಷಿಣೆ ಇಲ್ದಂಗೆ ಮದುವೆ ಮಾಡ್ಕೊಂಡಿದೀವಿ. ಯಾರಿಗೆ? ಮಗನಿಗೆ. ಬಡವ್ರ ಮನೆ ಹುಡುಗಿ ಅಂತ. ಆ ಹುಡುಗಿ ಬಂದು ಭಾರಿ ಜಗಳ ಮಾಡ್ತಿದ್ವಿ ಸರ್. ಯಾಕೆ? ಜಗಳ ಅವ್ರಿಗೆ ಕೇಳಿದ್ರೆ ಇದು ಜಾತಕ ಕೂಡಿಲ್ಲ ಅಂತ ಹೇಳ್ತಾರೆ. ಅದೇ ಉದ್ದೇಶಕ್ಕೆ 2 ಗಂಡು ಮಕ್ಕಳಾಗಿದಾವೆ ಈಗ. ಬರೀ ಜಗಳ. ನನ್ನ ಮಗ ಒಂದು ಕುಡಿಯಲ್ಲ, ಒಂದು ಯಾವ್ದು ಚಟ ಇಲ್ಲ, ಗೌರ್ಮೆಂಟ್ ನೌಕರಿ ಅವನಿಗೆ. ಯಾರಿಗೆ? ನನ್ನ ಮಗನಿಗೆ. ಓಕೆ. ಸೊಸೆ ಹಂಗ್ ಮಾಡ್ತಾಳೆ ಎಲ್ಲ ಕೂಡು. ನಾನು ನಮ್ಮ ಮಗಳು ಬರಲ್ಲ, ಸೊಸೆ ಬರಲ್ಲ ಅಂತ ಎಲ್ಲ ಅಕ್ಕಿಗೂ ಮಗಳ ತರನೇ ನೋಡ್ತಾ ಇದೀವಿ ನಾವು. ಹಂಗಾಗಿ ನೋಡ್ದ ಅದಕ್ಕೆ ಯಾಕೆ ಹೀಗೆ ಆಗ್ತೈತೆ ಅಂತ ಒಂಚೂರು ಹೇಳಿದ್ರೆ ಗುರುಜಿ. ನೀವು ನೋಡ್ಬೇಕಲ್ಲ ಏನು ದೋಷ ಇದೆ ಜಾತಕದಲ್ಲಿ ನೋಡಬೇಕು. ರಾಂಗ್ ಮ್ಯಾರೇಜ್ ಇರ್ಬೋದು, ಅಥವಾ ಏನಾದ್ರು ಸರ್ಪದೋಷ ಇರ್ಬೋದು, ಇಲ್ಲ ವಿಧವಾ ಸ್ತ್ರೀ ಶಾಪ ಜಾತಕದಲ್ಲಿದ್ದರೆ ಈ ಥರ ದೋಷಗಳು ಮನೇಲಿ ಬರ್ತದೆ. ಗಂಡ ಹೆಂಡತಿ ಹೊಂದಾಣಿಕೆ ಆಗೋದಿಲ್ಲ,
ಹಾಂ ಹಾಂ ಅದಕ್ಕೆ ಜಾತಕ ನೋಡಬೇಕು ಒಂದು ಸಲ ನೋಡಿ. ನಿಮ್ಮ ಮನೆ ಹೆಣ್ಣು ದೇವ್ರು ಯಾರು? ನಮ್ಮ ಚಂದ್ರಗುತ್ತಿ ಅಮ್ಮ. ದೇವ್ರಿಗೊಂದು ಸಲ ಬಾಗ್ನ ಕೊಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ನೋಡೋಣ. ಹಾಂ ಬಾಗ್ನ ಕೊಡಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಸೌದತ್ತಿ ಎಲ್ಲಮ್ಮನ ಹತ್ರ ಒಂದು ಸಲ ಹೋಗಿ ಬರಬೇಕು. ಹಾಂ ಆಯ್ತು ಗುರುಜಿ. ಸೌದತ್ತಿ ಎಲ್ಲಮ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಭಾಳ ಚೆನ್ನಾಗತ್ತೆ. ಏನಾದ್ರು ಸ್ತ್ರೀ ಶಾಪ ಇದ್ದರೆ ಇವೆರಡೂ ನಿವಾರಣೆ ಆಗುತ್ತೆ. ಹಾಂ ಆಯ್ತು ಗುರುಜಿ. ಭಾಳ ಸಂತೋಷಮ್ಮ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಈ ಮದುವೆ ಆಗಬೇಕಾದ್ರೆ ಮ್ಯಾಚ್ ಮಾಡೋದು ಬಹಳ ಇಂಪಾರ್ಟೆಂಟು. ಒಂದು ಎಷ್ಟೋ ಸಲ ಮ್ಯಾಚ್ ಮಾಡೋದು ಕೂಡ ಕರೆಕ್ಟಾಗಿದ್ದು ಕೂಡ ದಾಂಪತ್ಯ ಜೀವನ ಚೆನ್ನಾಗಿರೋಲ್ಲ. ಅದಕ್ಕೆ ನನ್ನ ಒಂದು ಅನುಭವ, ಜ್ಯೋತಿಷ್ಯ ತಪ್ಪಲ್ಲ, ಆದರೆ ಜ್ಯೋತಿಷ್ಯ ನೋಡೋರು ಇರ್ತಲ್ಲ, ಆಸ್ಟ್ರಾಲಜರು, ಅದು ಭಾಳ ತೊಂದರೆ ಇರ್ತದೆ. ಈ ಥರ ಮಾಡಿ ಮದುವೆ ಮಾಡಿಸ್ಬಿಡ್ತಾರೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆಸ್ಟ್ರಾಲಜಿ ಬೇರೆ, ಆಸ್ಟ್ರಾಲಜರೇ ಬೇರೆ ನಮ್ಮ ಪ್ರಕಾರ. ಅದಕ್ಕೆ ಆಸ್ಟ್ರಾಲಜರು ಭಾಳ ಡೀಪಾಗಿ ಅನಲೈಸ್ ಮಾಡಿ ಮ್ಯಾಚಿಂಗ್ ಮಾಡಬೇಕು ಒಂದು ಹೆಣ್ಣು ಗಂಡಿಗೆ ಮದುವೆ ಮಾಡಿಸ್ಬೇಕು ಅಂದರೆ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಗಳೇ. ಯಾವೂರು? ಗುರುಜಿ ನಮ್ದು ಬೆಂಗಳೂರು ಗುರುಜಿ. ಬೆಂಗಳೂರಿಂದ. ಹೇಳಿ ಅಮ್ಮ. ಗುರುಜಿ ನನಗೆ ಲಾಸ್ಟ್ ಇಯರ್ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗೋಯ್ತು. ಅದು ಟ್ರೀಟ್ಮೆಂಟ್ ತಗೊಂತಾ ಇದ್ದೆ ಗುರುಜಿ. ಏನಾಯ್ತು? ಪ್ಯಾರಾಲಿಸಿಸ್ ಸ್ಟ್ರೋಕ್ ಹಾಂ, ಲೆಫ್ಟ್ ಸೈಡ್ ಆಗಿತ್ತು ಗುರುಜಿ. ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ, ಕಮ್ಮಿ ಆಗಿದೆ ಗುರುಜಿ. ತಲೆಭಾರ ಅದೆಲ್ಲ ಕಮ್ಮಿ ಆಯ್ತು, ಆದ್ರೆ ಕೈ ಕಾಲು ಮಾತ್ರ ತುಂಬಾ ಜೋಮ್ ಬರುತ್ತೆ ಗುರುಜಿ. ಜೋಮ್ ಹಾಗೆ ಇರುತ್ತೆ ಗುರುಜಿ, ಸರಿಯಾಗಿ ಕಾಲನ್ನು ಇಡಕ್ಕೂ ಆಗಲ್ಲ. ನೀವೇನು ಮಾಡಬೇಕು, ನಿಂಬೆಹಣ್ಣನ್ನು ಕಟ್ ಮಾಡಿ ರಸ ತಗೊಳ್ಳಿ. ಸರಿ ಗುರುಜಿ. ಆ ರಸನ ತೆಗೆದು ಹಚ್ಬಿಟ್ಟು ಪೂರ್ತಿ ಎಲ್ಲೆಲ್ಲಿ ಜೋಮ್ ಹಿಡಿತೋ, ಎಲ್ಲೆಲ್ಲಿ ಎಳ್ತಾ ಇದೆಯೋ ಗುರುಜಿ ಹಚ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಸೂರ್ಯನ ಬೆಳಕ ಕೂತ್ಕೊಳ್ಳಿ. ಬೆಳಗ್ಗೆ 9ರಿಂದ 10 ಗಂಟೆ ಒಳಗೆ. 10 ಗಂಟೆ ಮೇಲೆ ಆದರೆ ಮೈಯೆಲ್ಲ ಸುಟ್ಟೋಗುತ್ತೆ. 9ರಿಂದ 10 ಗಂಟೆ ಒಳಗೆ ಹಚ್ಬಿಟ್ಟು ನಿಂಬೆಹಣ್ಣು ರಾಹು ಶಾಂತಿ ಮಾಡಿಬಿಟ್ಟು ಒಂದು 1 ವೀಕ್ ಕಂಟಿನ್ಯೂಸ್ ಆಗಿ ಮಾಡಿ, ರಾತ್ರಿ ಹೊತ್ತು ಮಲ್ಕೋವಾಗ ಬಿಸಿನೀರೊಳಗಡೆ 2 ಕಾಲನ್ನ ಇಟ್ಕೊಂಡು ಮಲ್ಕೊಳ್ಳಿ. ಬಿಸಿನೀರೊಳಗಡೆ ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ಇಡಿ, ಒಂದು 10-15 ನಿಮಿಷ, ಆಮೇಲೆ ಮಲ್ಕೊಂಬಿಡಿ. ಇಷ್ಟು ಮಾಡಿ ಒಂದು ವಾರ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಎಂಥ ಪ್ಯಾರಾಲಿಸಿಸ್ ಆದರೂ ಕೂಡ ರೀಸೆಟ್ ಆಗುತ್ತೆ. ಇದನ್ನು ಮಾಡ್ತಾ ಬನ್ನಿ, ಒಂದು ವಾರ ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಪ್ಯಾರಾಲಿಸಿಸ್ಸು ಭಾಳ ಇದು ಬರೋದು ಬ್ರೈನಿಂದ. ಬ್ರೈನಿನ ಬ್ರೈನಲ್ಲಿರೋ ನ್ಯೂರಾನ್ಸ್ ಡಿಸಾರ್ಡರ್ಸಿಂದ ಪ್ಯಾರಾಲಿಸಿಸ್ ಬರೋದು. ಅದಕ್ಕೆ ಭಾಳಷ್ಟು ಥೆರಪಿ ಇದೆ, ಮರ್ಮ ಥೆರಪಿ ಅದೆಲ್ಲ. ಇವು ನಾಲ್ಗೆಲ್ಲಿ ಕೂಡ ಅದನ್ನು ರಿಪೇರಿ ಮಾಡ್ಕೋಬೋದು. ಮತ್ತೊಬ್ಬರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ ಲಕ್ಷ್ಮೀ ಶ್ರೀನಿವಾಸ ಗುರುಜಿ. ಹಲೋ ಹಲೋ, ಹೇಳಿ, ಏನು ಸಮಸ್ಯೆ ಹೇಳಿ? ಗುರುಜಿ ಹೊಲ್ದಾಗ ಬೋರ್ವೆಲ್ ಹಾಕ್ಸ್ಬೇಕಂತ ಮಾಡೀನಿ. ಯಾವ ಊರು ನಿಮ್ಮದು? ರಾಯಚೂರು ಡಿಸ್ಟಿಕ್ ಅಡವಿ ಖಾನಾಪುರ. ಹೇಳಿ, ಏನು ಸಮಸ್ಯೆ? ಜಮೀನಲ್ಲಿ ಬೋರ್ವೆಲ್ ಹಾಕ್ಸ್ಬೇಕಂತ ಮಾಡೀನಿ ಗುರುಜಿ. ಮಾಡಿಸಿ, ಏನು ಪ್ರಾಬ್ಲಮ್ಮು? ಅದೇ 2 ಫೇಲ್ ಆಗಿ ಒಂದು ತಿಂಗಳ ಮುಂದೆ ಹಾಕ್ಸಿದ್ದೆ. ಅದಕ್ಕೆ ಪರಿಹಾರ ಏನಂತ? ಪರಿಹಾರ ಬಾಯಿಗೆ ಒಂದು 4-5 ಬೇವಿನೆಲೆ ಹಾಕ್ಕೊಂಡು ನಿಮ್ಮ ಜಮೀನು ಪೂರ್ತಿ ಓಡಾಡಿ. ಯಾವ ಜಾಗದಲ್ಲಿ ಬೇವಿನ ಎಲೆ ಕಹಿ ಸಿಹಿ ಆಗುತ್ತೋ ಅಲ್ಲಿ ನೀರಿರುತ್ತದೆ. ಆಯ್ತು ಗುರುಜಿ. ಅವಾಗ ಯಾವಾಗ ನಿಮಗೆ ಯಾವೆಲ್ಲರೂ ಮಾಡಿ ಒಂದು ಬಾಯಿಗೆ ಬೇವಿನೆಲೆ ಹಾಕ್ಕೊಂಡು ಅಗಿತಾ ಹೋಗಿ ವಾಕ್ ಮಾಡ್ತಾರೆ. ಯಾವ ಜಾಗದಲ್ಲಿ ಕಹಿ ಹೋಗಿ ಸಿಹಿ ಆಗುತ್ತೋ ಅಲ್ಲಿ ನೀರಿರುತ್ತೆ. ಬಾಯಲ್ಲಿ ಬೇವಿನ ಇದು ಎಲೆ ಬೇವಿನೆಲೆ ಹಾಕ್ಕೊಂಡು ಅಗಿತಾ ಹೋಗಿ, ಯಾವ ನೀವು ವಾಕ್ ಮಾಡ್ತಿರ್ಬೇಕಾದ್ರೆ, ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಜಾಗದಲ್ಲಿ ಕಹಿ ಸಿಹಿ ಆಗುತ್ತೋ ಅಲ್ಲಿ ನೀರಿದೆ. ಆಯ್ತು ಗುರುಜಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಇವಾಗೇನು ಬೋರು ಹಾಕ್ಸೋಕ್ಕೆ ಭಾಳಷ್ಟು ಟೆಕ್ನಾಲಜಿ ಬಂದಿದೆ. ಮತ್ತು ಭಾಳಷ್ಟು ಜನ ಹಳ್ಳಿ ಜನ ತೆಂಗಿನಕಾಯಿಂದ, ಹೊಂಗೆ ಮರದ ಕಡ್ಡಿಯಿಂದ ಕೂಡ ಭಾಳಷ್ಟು ಟೆಸ್ಟ್ ಮಾಡಿ ಜಲ ಎಲ್ಲಿದೆ ಅಂತ ಹುಡುಕಿ ಕೊಡ್ತಾರೆ. ಇವ್ರು ನೋಡಬೇಕಷ್ಟೇ, ಪಾಪ ಗೊತ್ತಾಗ್ತಿಲ್ವೋ ಏನೋ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ ನಮಸ್ಕಾರ ಗುರು. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತಿದ್ದೀರಿ? ಗುರುಗಳ ಸಿರಿ ಕನ್ನಡ ಗುರುಗಳು ಮಾತಾಡಿ. ನಿಮ್ಮ ಹೆಸರೇನು, ಯಾವರು? ಲಕ್ಷ್ಮೀ ಶ್ರೀನಿವಾಸ ಗುರುಗಳಿಗೆ ಮಾತಾಡೋದು. ಆಯಿತು, ನಿಮ್ಮ ಹೆಸರೇನು, ಯಾವರಿಂದ ಮಾತಾಡ್ತೀರಿ? ನಾವು ಬೆಂಗಳೂರಿಂದ ಲಿಂಗರಾಜು ಅಂತ ನಮ್ಮ ಹೆಸರು. ಹೇಳಿ, ಏನು ಸಮಸ್ಯೆ ಹೇಳಿ? ಸಮಸ್ಯೆ ಅಂತಂದ್ರೆ ನಾವು ಇಲ್ಲಿವರೆಗೂ ಸ್ವಂತ ಮನೆ ಮಾಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ಕೇಳೋಣ ಅಂದ್ಬಿಟ್ಟು. ಸ್ವಂತ ಮನೆ ಇಲ್ಲ ಅಂತನಾ? ಹೌದು ಬುದ್ಧಿ. ಸ್ವಂತ ಮನೆ ಇಲ್ಲ ಅಂತಂದ್ರೆ ನಾನು ಹೆಂಗೆ ಹೇಳಿ? ಜಾತಕ ಬೇಕು. ನಾವು ನಮ್ದು 18/11/1964. ಅಣ್ಣ, ಇಲ್ಲಿ ಅದನ್ನು ನಾವು ನೋಡಿ ಹೇಳೋಕ್ಕಾಗಲ್ಲ.
ಈ ಅವಧಿ ಈ ಟೈಮ್ ಒಳಗಡೆ ನಿಮ್ಮ ಡಾಟಾ ತೆಗೆದು ಹಾರೋಸ್ಕೋಪ್ಗಿಂತ ಹೆಚ್ಚಾಗಿ ನೀವೊಂದು ಜಾತಕ ತೋರಿಸಿ ನಿಮಗೆ ಒಂದು ಸ್ವಂತ ಮನೆ ಯಾಕೆ ಆಗಿಲ್ಲ ಇದುವರೆಗೂ ಅಂತಂದರೆ ಏನೋ ಒಂದು ದೋಷ ಇರ್ತದೆ. ಏನು ದೋಷ ಅಂತಂದರೆ ಪೂರ್ವ ಜನ್ಮದಲ್ಲಿ ಏನಾದರೂ ಮನೆ ಬಾಡಿಗೆಲಿದ್ದು ಅಥವಾ ಲೀಸ್ ಮನೇಲಿದ್ದು ಅವ್ರಿಗೆ ಓನರ್ಗೂ ತೊಂದರೆ ಕೊಟ್ಟು ಬಾಡಿಗೆ ಕೊಡ್ದೇ ಅಥವಾ ಮನೇಲಿದ್ದಾಗ ಮನೆಯನ್ನು ಡ್ಯಾಮೇಜ್ ಎಲ್ಲ ಮಾಡಿ ಖಾಲಿ ಮಾಡ್ಕೊಂಡು ಹೋಗಿದ್ರೆ ಈ ಜನ್ಮದಲ್ಲಿ ಮನೆ ಕಟ್ಟೋಕ್ಕಾಗಲ್ಲ, ಮನೆ ಸಿಗೋದಿಲ್ಲ. ಒಂದು. ಎರಡನೇದು ಗುರು ಶುಕ್ರ ಅನುಗ್ರಹ ಎಲ್ಲಿದೆ ನೋಡಬೇಕು. ಅದಿತ್ತು ಅಂದರೆ ಮನೆ ಆಗುತ್ತಾ ಇಲ್ವ ಅಂತ ಹೇಳ್ಬೋದು. ಒಂದ್ಸಲ ನಿಮ್ಮ ಲೋಕಲ್ ಜಾತಕ ಯಾರ ತೋರಿಸಿ ನನಗೆ ಮನೆ ಕಟ್ಟೋ ಯೋಗ ಇದೆಯಲ್ಲ, ಮನೆ ಕಟ್ಟೋ ಮನೆ ತಗೊಳ್ಳೋ ಯೋಗ ಇದೆಯಾ ಅಂತ ಜಾತಕದಲ್ಲಿ ನೋಡಿ ಹೇಳಬೇಕು ಅದನ್ನು. ಭಾಳ ಸಂತೋಷ. ನಿಮ್ಮ ಕುಲದೇವರ ಆರಾಧನೆ ಮಾಡಿ ಖಂಡಿತ ಮನೆ ಚಾನ್ಸಸ್ ತೊಗೊಳ್ಳೋ ಇದ್ದಾರು ಇರ್ಬೋದು, ಇಲ್ಲ ಕಟ್ಟೋ ಯೋಗನಾರು ಇರ್ಬೋದು. ನಿಮ್ಮ ಮನೆ ಗಂಡು ದೇವರು, ನಿಮ್ಮ ವಂಶದ ಗಂಡು ದೇವ್ರಿಗೆ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ಹೇಳಿಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ದಾವಣಗೆರೆಯಿಂದ ಗುರುಗಳೇ. ಎಲ್ಲಿಂದ? ದಾವಣಗೆರೆ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕಮ್ಮ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಹಾ ಗುರುಗಳೇ, ದಾವಣಗೆರೆಯಿಂದ ಮಾತಾಡ್ತದವಿ. ಹೇಳಿಮ್ಮ, ಏನು ಸಮಸ್ಯೆ ಹೇಳಿ. ಆ ಮಗಳದ್ದು ಸಮಸ್ಯೆ ಕೇಳ್ಬೇಕಾಯ್ತು. ಹೋದ್ಸರಿ ಬಂದಿದ್ವಿ ನಾವು ಗುರುಗಳೇ. ಗುರು ಅಶ್ಲೇಷ ನಕ್ಷತ್ರ, ಕರ್ಕಟಕ ರಾಶಿ. ಸಮಸ್ಯೆ ಏನು ಹೇಳಿ. ಪೂಜೆಗೆಲ್ಲ ಹೇಳಿದ್ರಿ, ಗಾಣಿಗಾಪುರಕ್ಕೆಲ್ಲ ಹೋಗಿ ಬಂದವಿ ಗುರುಗಳೇ. ಇನ್ನೂ ಒಂದ್ಸರಿ ಬರ್ಬೇಕು ನಿಮ್ ಜೋಡಿನ. ಮತ್ತೆ ಏನು ಪೂಜೆ ಮಾಡಕ್ ಹೇಳಿದ್ರಿ, ಅವೆಲ್ಲ ಮುಗ್ಸಿದವಿ. ಒಂದ್ ಸ್ವಲ್ಪ ಮದ್ವಿದು ಎಲ್ಲ ಕೇಳ್ಬೇಕಾಗಿತ್ತು ಗುರುಗಳೇ. ನೀವು ಏನು ಸಮಸ್ಯೆಗೆ ಬಂದಿದ್ದು ಅವಾಗ? ಅವಾಗ ಅದೇ ಮದ್ವಿ ಸಲುವ ಬಂದಿದ್ವಿ ರೀ ಗುರುಗಳೇ. ಓಕೆ. ಹಂಗಾಗಿ ಈಗೆಲ್ಲ ಮುಗ್ಸಿದವಿ, ಪೂಜೆ ಎಲ್ಲ ಮುಗ್ಸಿದವಿ. 23 ನಡೀತಾ ಐತೆ, ಅವಳಿಗೆ 25 ಮಾಡ್ರಿ ಅಂತ ಹೇಳಿದ್ರಿ ನೀವು ಗುರುಗಳೇ. ಹಂಗಾಗಿ ಅದೇ ಒಂದ್ಸರಿ ಬರೋ ಭೇಟಿ ಮಾಡ್ಬೇಕು ಇನ್ನೂ ಒಂದ್ಸರಿ ನಿಮ್ಮನ್ನ. ಏನಕ್ಕೆ ಬರ್ತೀರಿ? 25ನೇ ವರ್ಷಕ್ಕೆ ಮಾಡಿ ಅಂತ ಹೇಳಿದ್ರಲ್ಲ, ಅವಾಗಲೇ ಅವಳಿಗೆ ಮದುವೆ ಯೋಗ ಇರೋದು, ಮಾಡಿ ಅಂತ ಹೇಳಿರ್ತೀನಿ ನಾನು. ಆವಾಗ ನೀವು 25ಕ್ಕೆ ಮಾಡಿದ್ರೆ ಭಾಳ ಒಳ್ಳೇದಲ್ವಾ? ಮಾಡಿ. ಅದಕ್ಕೆ ಮುಂಚೆ ಮಾಡಿದ್ರೆ ಡೈವರ್ಸ್ ಆಗ್ಬೋದು, ವಿಧವೆ ಆಗ್ಬೋದು, ಏನೊಂದು ಪ್ರಾಬ್ಲಮ್ ಆಗುತ್ತೆ. ನಾನು ಅವತ್ತು ನೋಡಿ ಲೆಕ್ಕಾಚಾರ ಹಾಕಿ ಹೇಳಿರ್ತೀನಿ. 25 ವರ್ಷಕ್ಕೆ ಮಾಡೋದು ಭಾಳ ಒಳ್ಳೇದು ಅಂತ ಹೇಳಿದ್ದೆ. ಮಾಡಿ. ಈಗ ಅದಕ್ಕೆ ಸಂಬಂಧಪಟ್ಟಂಥ ದೋಷಕ್ಕೆಲ್ಲ ಪರಿಹಾರ ಕೊಟ್ಟಿದ್ದೀವಿ, ನೀವು ಮಾಡಿದ್ದೀರಾ ಅಂತಿದ್ದೀರಾ, ಮಾಡಿ. ಅದನ್ನೇ ಕಂಟಿನ್ಯೂ ಮಾಡ್ತಾ ಇರಿ. ಏನು ಮಂತ್ರ ಏನು ಕೊಟ್ಟಿದ್ನೋ ಅದು ಮುದ್ರೆ ಮಂತ್ರಗಳೆಲ್ಲ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೇದಾಗತ್ತೆ. ಮಗ ಇಂಜಿನಿಯರ್ ಓದ್ತಾ ಇದ್ದಾನೆ ಗುರುಗಳೇ. ಅವನು ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ ಮಗುಂದು. ಅವನು ಒಂದ್ಸರಿ ಇದು ಎಲ್ಲ ಜಾತಕ ತಗೊಂಡ್ ಬರ್ತವಿ ಒಂದ್ಸರಿ. ಒಬ್ಬನ್ ತೋರ್ಸ್ಬೇಕು ಬನ್ನಿ. ಈಗ ಮಗನಿಗೆ ಮಕರ ರಾಶಿ ಆದ್ರೆ ಈಗ 7 ವರ್ಷ ಶನಿ ನಡೀತಾ ಇದೆ, 7.5 ಶನಿ. ಹೌದಾ? 7 ವರ್ಷ ಶನಿ. ಈಗ ಮುಂದಿನ ವರ್ಷ ಮಾರ್ಚ್ಗೆ 2025 ಮಾರ್ಚ್ 28ಗೆ ನಿಮ್ಮ ಮಗನಿಗೆ ಶನಿಗೆ ಬಿಡುಗಡೆ ಆಗತ್ತೆ. ಹೌದ್ರಾ? ಈಗ ಅವನಿಗೆ 7 ವರ್ಷ ಶನಿ ನಡೀತಾ ಇದೆ. ಕೊನೆ ಭಾಗದಲ್ಲಿದ್ದ ನಿಮ್ಮ ಮಗ ಮಕರ ರಾಶಿ. 2025 ಮಾರ್ಚ್ 28ನೇ ತಾರೀಕಿಗೆ ಶನಿ ನಿಮ್ಮ ಮಗನಿಗೆ ಬಿಡುಗಡೆ ಆಗಿ ನೆಕ್ಸ್ಟ್ ಹೋಗ್ತಾರೆ. ಆದ್ದರಿಂದ ಈಗ 7.5 ಶನಿ ಇದ್ದಾರೆ ನಿಮ್ಮ ಮಗ. 7 ವರ್ಷ ಶನಿಯೊಳಗೆ. ಈಗ ನಾವು ಅಲ್ಲಿ ನಿಮ್ಮ ಹತ್ರ ಜಾತಕ ತಗೊಂಡು ಬರೋ ತನಕ ಪರಿಹಾರ ಏನ್ ಮಾಡ್ತಾ ಹೋಗ್ಬೇಕು? ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಲಿ, ಆಂಜನೇಯ ಸೇವೆ ಮಾಡಲಿ, ಮಾಡ್ತಾ ಬರಲಿ, ಭಾಳ ಒಳ್ಳೆಯದು. ಇನ್ನೇನು ಬಿಡುಗಡೆ ಸಮಯ, ಶನಿ ಬಿಡುಗಡೆ ಆಗ್ತಾ ಇದ್ದಾರೆ ಮುಂದಿನ ವರ್ಷಕ್ಕೆ. ಹೌದ್ರಾ? ತಂದೆ ತಾಯಿಗೆ ಯಾವ್ದು ಪ್ರಾಬ್ಲಮ್ ಮಾಡಲ್ಲ ಶನೇಶ್ವರ ಅಂತ ನಮಗೊಂದು ಸ್ವಲ್ಪ ಭಯ ಆಯ್ತು ಗುರುಗಳೇ. ಏನಿಲ್ಲ, ಮಾಡಿ. ಇದು ಏನು ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಕೇಳಿ. ಅಲ್ಲೆಲ್ಲೂ ಶನಿ ದೇವಸ್ಥಾನ ಏನಂದರೆ ಆಂಜನೇಯನ ಆರಾಧನೆ ಮಾಡಕ್ಕೆ ಹೇಳಿ. ಭಾಳ ಸಂತೋಷ. ಹಲೋ, ಕಟ್ಟಾಯ್ತು ಬಹುಶಃ ಲೈನ್ ಕಟ್ಟಾಯಿತು ಅನ್ಸುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಹೇಳಿಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿನಿಂದ. ಹೇಳಿಮ್ಮ, ಏನು ಸಮಸ್ಯೆ ಹೇಳಿ. ಹಲೋ, ಮಾತಾಡಿ. ಏನು ಸಮಸ್ಯೆ ನಿಮ್ಮದು? ಗುರುಜಿ, ನಾನು ಅಗ್ನಿಮಿತ್ರ ಮಾಡ್ತಾ ಇದ್ದೀನಿ ಗುರುಜಿ. ಏನಮ್ಮ? ಅಗ್ನಿಮಿತ್ರ ಮಾಡ್ತಾ ಇದ್ದೀನಿ ಗುರುಜಿ. ಭಾಳ ಸಂತೋಷ, ಹೇಳಿ. ಅಂದ್ರೆ ನನಗೊಂದು ಸಮಸ್ಯೆ ಏನಂದ್ರೆ ಗುರುಜಿ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಒಬ್ಬಳಿಗೆ 15 ವರ್ಷ, ಒಬ್ಬನಿಗೆ 14 ವರ್ಷ, ತುಂಬಾ ಜಗಳ ಮಾಡ್ತಾರೆ. ಆಮೇಲೆ ಮತ್ತೆ ನಮ್ಮಮ್ಮ ಮನೆಯಲ್ಲಿ ಸೊಸೆಂದಿರು 3 ಸೊಸೆಂದಿರು ಬಂದಾಗ 3 ಜನನು ಜಗಳ ಮಾಡ್ತಾರೆ ಗುರುಜಿ. ಅದು 2 ಪರಿಹಾರ ತಿಳಿಸಿ ಗುರುಜಿ.
ದಿನ ಅಗ್ನಿಹೋತ್ರಿ ಮಾಡುವಾಗ ಅಗ್ನಿಹೋತ್ರಿ ಆದಮೇಲೆ ಆ ಅಗ್ನಿ ನೋಡ್ತಾ ಬೆಂಕಿ ನೋಡ್ತಾ ಪ್ರಾರ್ಥನೆ ಮಾಡಿ. ಆಮೇಲೆ ನಮ್ಮ ಯಜಮಾನ್ರು ತುಂಬಾ ಕುಡಿತಾರೆ ಗುರುಜಿ. ಕುಡಿಯೋದಕ್ಕೆ ನಾನೊಂದು ಎಪಿಸೋಡ್ ಮಾಡಿದ್ದೀನಿ ನೋಡಿ, ಯೂಟ್ಯೂಬಲ್ಲಿದೆ. ಗಂಡ ಕುಡಿತಿದ್ರೆ ಹೆಂಡತಿ ಏನು ಮಾಡಬೇಕು, ಯಾವ ಮಂತ್ರ ಹೇಳಬೇಕು ಅಂತೇಳಿ ಒಂದು ಎಪಿಸೋಡ್ ಮಾಡಿದ್ದೀನಿ. ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಕುಡಿತದ ಬಗ್ಗೆ ಟೈಪ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಆ ಮುದ್ರಾ ಮಂತ್ರ ತಂತ್ರ ಜಪ ಮಾಡಿ ಗಂಡ ನಿಧಾನ ಕುಡಿಯೋದು ಬಿಡ್ತಾನೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಹಾ ಗುರುಜಿ ನಮಸ್ತೆ, ನನ್ನ ಹೆಸರು ರಶ್ಮಿ ಅಂತ. ನಾನು ಭದ್ರಾವತಿಯಿಂದ ಕಾಲ್ ಮಾಡ್ತಿದ್ದೀನಿ. ಭದ್ರಾವತಿಯಿಂದ ಹೇಳಿ ಅಮ್ಮ. ಗುರುಜಿ, ನನಗೆ ಗೌರ್ಮೆಂಟ್ ಜಾಬ್ ತಗೋಬೇಕಂತ ಇದ್ದೀನಿ. ಆದ್ರೆ ನನ್ನ ಜಾತಕ ನೋಡಿ ಗೌರ್ಮೆಂಟ್ ಜಾಬ್ ಯೋಗ ಇಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಬೇರೆ ಏನು ಪ್ರಯತ್ನ ಮಾಡೋದಕ್ಕಾಗಲ್ವಾ? ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಅಂತ ಜಾತಕದಲ್ಲಿ ಇದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಯಾಕಂತ ಅದು ಆಯಾ ಗ್ರಹಗಳಲ್ಲಿ ಪಾಪಗ್ರಹ, ಶತ್ರುಗ್ರಹ, ಮಿತ್ರಗ್ರಹ ಅಂತೆಲ್ಲ ಇರ್ತದೆ. ಆಯಾ ಗ್ರಹಗಳಲ್ಲಿ ಏನೇನು ದೋಷ ಇತ್ತೋ ಅದರ ಪ್ರಕಾರವಾಗಿ ನಮಗೆ ಬದುಕು, ಗೌರ್ಮೆಂಟ್ ಜಾಬೋ, ಪ್ರೈವೇಟ್ ಸೆಕ್ಟರೋ ಅಥವಾ ಸ್ವಂತ ಬಿಸ್ನೆಸ್ಸೋ ಏನೋ ಒಂದು ಮಾಡಿರ್ತದೆ ಆ ಗ್ರಹಗಳ ಆಧಾರದ ಮೇಲೆ. ಗೌರ್ಮೆಂಟ್ ಜಾಬ್ ಇಲ್ಲ ಅಂತ ಜಾತಕದಲ್ಲಿ ಹೇಳಿದ್ಮೇಲೆ ನೀವು ಟ್ರೈ ಮಾಡೋದು ಏನು ಲಾಭ ಇಲ್ಲ. ಅಕಸ್ಮಾತ್ ಟ್ರೈ ಮಾಡೋದು ಕೂಡ ಸಕ್ಸಸ್ ಆಗಲ್ಲ ನನ್ನ ಪ್ರಕಾರ. ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಆಗೋ ಯೋಗ ಇಲ್ಲ ಅಲ್ಲ. ಆ ಥರ ಪುಣ್ಯ ಓದ್ ಜನ್ಮದಲ್ಲಿ ನೀವು ಪಡೆದಿಲ್ಲ. ಈ ಜನ್ಮದಲ್ಲಿ ಗೌರ್ಮೆಂಟ್ ಕೆಲಸ ಸಿಗುವಂಥ ಪುಣ್ಯದ ಕೆಲಸ ಓದ್ ಜನ್ಮದಲ್ಲಿ ಮಾಡಿಲ್ಲ. ಅದಕ್ಕೆ ಆ ಗ್ರಹಗಳ ಆ ಸ್ಥಾನದಾಗ ಕೂತು ಅವ್ರು ನೋಡಿ ಹೇಳಿರ್ತಾರೆ ಜಾತಕದಲ್ಲಿ ಗೌರ್ಮೆಂಟ್ ಉದ್ಯೋಗ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ಅವ್ರು ಜಾತಕ ನೋಡಿ ಹೇಳಿರ್ತಾರೆ. ನಾವು ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತಂದರೆ ಸಮಾಜ ಸೇವೆ ಮಾಡಿರಬೇಕು. ಹೋದ ಜನ್ಮದಲ್ಲಿ ಸಮಾಜಕ್ಕೆ ಏನಾದ್ರು ಒಂದು ಅಧಿಕವಾದ ಸೇವೆ ಮಾಡಿದರೆ ಈ ಜನ್ಮದಲ್ಲಿ ಸಮಾಜಕ್ಕೆ ಸೇವೆ ಮಾಡುವಂಥ ಅಧಿಕಾರಿಯಾಗುವಂಥ ಸರ್ಕಾರ ರಾಜನ ಆಸ್ಥಾನದಲ್ಲಿ ಕೆಲಸ ಸಿಗುತ್ತೆ. ಅದು ನೀವು ಮಾಡಿರಲ್ಲ, ಈ ಜನ್ಮದಲ್ಲಿ ಇರೋಲ್ಲ. ಅದು ನಾವು ನೋಡಿ ಹೇಳಿರೋದ್ರಿಂದ ಇಲ್ಲ, ಗೌರ್ಮೆಂಟೇ ಯಾಕೆ ಆಗಬೇಕು, ಬೇರೆ ಕೆಲಸ ಯಾಕೆ ಮಾಡಬಾರ್ದು, ಬೇರೆ ಕೆಲಸಕ್ಕೆ ಯಾಕೆ ಹೋಗಬಾರ್ದು? ಗೌರ್ಮೆಂಟ್ ಕೆಲಸಕ್ಕಿಂತ ಒಳ್ಳೊಳ್ಳೆ ಕೆಲಸಗಳಿದೆ ಪ್ರೈವೇಟ್ ಕಂಪ್ನಿಲಿ, ಪಬ್ಲಿಕ್ ಸೆಕ್ಟರ್ಸಲ್ಲೆಲ್ಲ. ಒಳ್ಳೊಳ್ಳೆ ಪಬ್ಲಿಕ್ ಸೆಕ್ಟರ್ ಸೇರಿಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮಗೆ ರೆಕಗ್ನಿಷನ್ ಸಿಗುತ್ತೆ. ಎಷ್ಟೋ ಜನ ಪ್ರೈವೇಟಲ್ಲಿ ಕೆಲಸ ಮಾಡಿ ಫಾರಿನ್ಗೆಲ್ಲ ಹೋಗಿದ್ದಾರಲ್ಲ. ಗೌರ್ಮೆಂಟ್ ಜಾಬಲ್ಲೂ ಯಾವ ಫಾರಿನ್ಗೆ ಹೋಗೋಕ್ಕಾಗಲ್ಲ. ಒಳ್ಳೊಳ್ಳೆ ಕೆಲಸಗಳಿದೆ, ಟ್ರೈ ಮಾಡಿ. ಅವ್ರ ಜಾತಕದಲ್ಲಿ ಇಲ್ಲ ಅಂದಮೇಲೆ ನೀವೇನು ಮಾಡಲಿಕ್ಕಾಗಲ್ಲ. ದತ್ತಾತ್ರೇಯನ ಆರಾಧನೆ ಮಾಡಿ ಗುರು ಆಶೀರ್ವಾದ ಆಗ್ಬೋದು. ಭಾಳ ಸಂತೋಷ, ನೀವು ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ನಾವು ವಿಜಯಪುರದಿಂದ ಕರೆ ಮಾಡ್ತಿದ್ದೆ ಗುರುಜಿ, ವಿನಾಯಕ್ ಅಂತ. ಎಲ್ಲಿಂದ? ವಿಜಯಪುರದಿಂದ ಸರ್ ಗುರುಜಿ. ಬಿಜಾಪುರದಿಂದ ಹೇಳಿ. ಗುರುಜಿ ಮರ್ಮ ಕ್ಲಾಸಿಗೆ ಅಟೆಂಡ್ ಆಗ್ಬೇಕು ಅಂದ್ಕೊಂಡಿದ್ದೀನಿ, ಮತ್ತೆ ನೀವು ಆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ? ಮರ್ಮ ಥೆರಪಿ ಕ್ಲಾಸ್ ಯಾಕೆ ಈ ಸಲ ಬರ್ಲಿಕ್ಕಾಗಲಿಲ್ವಾ? ಬರೋಕ್ಕಾಗಲಿಲ್ಲ ಸರ್ ಗುರುಜಿ, ಅದಕ್ಕೆ ನಾನಿನ್ನು ಇನ್ನೂ ಮಾಡೋಕ್ಕೆ ಇನ್ನೊಂದು ವರ್ಷ ಬೇಕು. ವರ್ಷಕ್ಕೆ ಒಂದೇ ಸಲ ಮಾಡೋದು ಮರ್ಮ ಥೆರಪಿ. ಹಾಂ ಸರ್ ಗುರುಜಿ, ಒಂದೇ ಮಾಡಬೇಕು ಅಂತ ಇದ್ದೀವಿ. ನೀವು ನಮ್ಮ ಆಫೀಸಿಗೆ ಫೋನ್ ಮಾಡಿ ಹೇಳಿ ಮರ್ಮ ಥೆರಪಿ ಕ್ಲಾಸ್ ಮಾಡಿದಾಗ ನನಗೆ ಇನ್ಫಾರ್ಮೇಷನ್ ತಿಳಿಸಿ ಅಂತೇಳಿ ಅವರು ಬರ್ಕೊಂಡಿರ್ತಾರೆ. ನಾವು ಯಾವಾಗಲೂ ಕ್ಲಾಸ್ ಮಾಡಿದ್ರೆ ನಿಮ್ಗೆ ತಿಳಿಸ್ತೀವಿ. ಹಲೋ ಗುರುಜಿ, ನೀವು ನಮ್ಮ ಆಫೀಸ್. ಹಲೋ ಗುರುಜಿ, ಮತ್ತು ನಾನು ಅಗ್ನಿವತ್ತು ಭಸ್ಮಕ್ಕೆ ಕ್ಲಾಸಿಗೆ ಅಟೆಂಡ್ ಆಗಿದ್ದೆ ಗುರುಜಿ. ಆ ಭಸ್ಮದಿಂದ ಏನೇನು ಇದು ಮಾಡ್ಬೇಕಂತ ಸ್ವಲ್ಪ ತಿಳಿಸ್ತೀರಾ ಗುರುಜಿ? ನೀವು ಅಗ್ನಿವತ್ತು ದೀಕ್ಷೆ ತೊಗೊಂಡಿದ್ದೀರಾ? ಹೌದು ಗುರುಜಿ. ಹಂಗಾರೆ ನಾನು ಕ್ಲಾಸಲ್ಲಿ ಹೇಳಿರ್ತೀನಲ್ಲ ಅಗ್ನಿವತ್ತು ದೀಕ್ಷೆ ಬಗ್ಗೆ, ಅದು ಭಸ್ಮದ ಪ್ರಭಾವ ಎಲ್ಲ. ಹೌದಾ ಗುರುಜಿ? ನಿಮಗೆ ಮೆಸೇಜ್ ಬಂದಿರ್ತೀವಿ ನೋಡಿ, ನಮ್ಮ ವಾಟ್ಸಪ್ಪಲ್ಲಿ ಹಾಕಿ. ಯಾರ್ಯಾರು ನಮ್ಮ ಹತ್ರ ಅಗ್ನಿಹೋತ್ರ ದೀಕ್ಷೆ ತೊಗೊಂಡಿದ್ದಾರೋ ಇಮ್ಮಿಡಿಯೇಟಾಗಿ ಬರುತ್ತೆ. ಅಗ್ನಿಹೋತ್ರ ಭಸ್ಮದಿಂದ ಯಾವ ಕಾಯಿಲೆ ಯಾವ ರೀತಿ ಗುಣಪಡಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಮೆಸೇಜ್ ಹಾಕಿದ್ದೀವಿ. ನೀವು ನೋಡಿಲ್ಲ ಅನಿಸುತ್ತೆ. ಅದರಲ್ಲೆಲ್ಲ ಡಯಾಬಿಟಿಸು, BP, ಗ್ಯಾಸ್ಟ್ರಿಕ್ ಎಲ್ಲ ಹಾಕಿದ್ದೀವಿ. ದೀಕ್ಷೆ ಆದ ನೆಕ್ಸ್ಟ್ ಡೇನೇ ಬಂದಿರ್ತದೆ ನೋಡಿ, ಮೆಸೇಜಲ್ಲಿರುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತೀರಾ? ನಾವು ಹೈದ್ರಾಬಾದ್ಲಿಂದ ಕಾಲ್ ಮಾಡ್ದೇವು ಗುರುಜಿ. ನಮಸ್ತೆ. ಎಲ್ಲಿಂದ? ಹೈದ್ರಾಬಾದ್. ಹೈದ್ರಾಬಾದ್. ಓ, ಕನ್ನಡ ಬರುತ್ತೆ ನಿಮಗೆ? ಹಾ, ಕನ್ನಡ ಬರುತ್ತೆ ಗುರುಜಿ. ಭಾಳ ಸಂತೋಷ, ಹೇಳಿ ಅಮ್ಮ. ನನ್ನ ಮಗ ಒಬ್ಬ ಇದ್ದಾನೆ ಗುರುಜಿ, 6 ವರ್ಷದವ. ಅವನಿಗೆ ಥೋಡೆ ಮಾತೇ ಸರಿ ಬರ್ತಾ ಇಲ್ಲ. ಇನ್ನ ಅಪ್ಪ ಅಮ್ಮ ಅಂತೆಲ್ಲ ಮಾತಾಡ್ತಾನ? ಹಾ, ಅಪ್ಪ ಅಮ್ಮ ಅಂತ ಎಲ್ಲ ಅಂತಾನ ಗುರುಜಿ. ಇನ್ನು 6 ಅಥವಾ ಎಷ್ಟು ವರ್ಷ? 6 ವರ್ಷನಾ? ಹಾ, 6 ವರ್ಷ ಕಂಪ್ಲೀಟ್ ಆಯ್ತು ಗುರುಜಿ. ಕೆಲವ್ರಿಗೆ ಲೇಟ್ ಮಾತು ಬರ್ತದೆ, ಅದಕ್ಕೆ 11 ಅಥವಾ 12ನೇ ವಯಸ್ಸಿಗೆ ಚೆನ್ನಾಗಿ ಮಾತಾಡ್ತಾರೆ.
ಹಾ ಗುರುಜಿ, ನಮ್ಮ ಮನೇಲಿ ಬಿ ನಮಗ್ ಬಿ ಅಪ್ಪ ಅಮ್ಮ ಅಪ್ಪ ತೀರ್ಕೊಂಡಾರ 1 ವರ್ಷ ಆಯ್ತು. ಅಮ್ಮ ಇದ್ದಾಳೆ ಸರಿಯಾಗಿ ಮಾತಾಡಲ್ಲ. ನಮ್ಮ ಮನೆಯವ್ರು ಬಿ ನಾ ಮಾಮಗೆ ಮದುವೆ ಮಾಡ್ಕೊಂಡಿದೀನಿ, ಅವ್ರದ್ದು ಅಕ್ಕ ತಂಗಿಯರ್ ಅವ್ರು ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ ಗುರುಜಿ. ಬಿಡಿ, ಆರಾಮಾಗಿರಿ. ಮಾತಾಡಲಿಲ್ಲ ನಿಮ್ಗೇನು ಲಾಸು? ಅಂದ್ರು ಈ ಮಂದಿ ಜನ ಏನಂತಾರ ಗುರುಜಿ, ನಿಮ್ಗೆ ಯಾರು ಬಿ ಹತ್ತಲ್ಲ ಹಂಗ ಹಿಂಗ ಅಂತಾರ. ರೊಕ್ಕ ಕೊಟ್ರು ಚಂದ ಅಂತಾರ ಗುರುಜಿ. ನಾವ್ ಮಾಡೋಳಕ್ ಹೈದ್ರಾಬಾದ್ ಬಂದಿದ್ದೇವು. ಈಗ ಯಾರು ಬಿ ಸರಿಯಾಗಿ ಮಾತೇ ಆಡ್ತಾ ಇಲ್ಲ ಗುರುಜಿ. ನೋಡಮ್ಮ, ಜನಕ್ಕೋಸ್ಕರ ನಾವು ಬದುಕಬಾರ್ದು, ನಮಗೋಸ್ಕರ ಬದುಕಬೇಕು. ಜನ 1000 ಹೇಳ್ತಾರೆ, ಚೆನ್ನಾಗಿದ್ರು ಕೆಟ್ಟಾಗಿ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಕೆಟ್ಟಾಗಿ ಮಾತಾಡ್ತಾರೆ. ನಮಗೇನು ಬೇಕೋ ಅದು ಮಾಡಿ. ಎಷ್ಟು ಸಾಧ್ಯವಾದಷ್ಟು ಸಂಬಂಧಗಳಿಂದ ದೂರ ಇರಿ. ನನ್ನ ಕೇಳೋದಾರೆ, ನನ್ನ ಅನುಭವದ ಮಾತು. ಗುರುಜಿ ಥೋಡ ಮನೇಲಿ ಬಿ ಪುಣ್ಯ ಅಮಾಸೆ ಬಂದ್ರು ಗುರುಜಿ, ಥೋಡ ಮನೆ ಮೈ ಕೈ ಅದನ್ನ ತಬೇದ್ ಸರಿ ಇರಲ್ಲ ಗುರುಜಿ. ನೀವು ನಿಂಬುದು ಮಂತ್ರ ಹೇಳಲತ್ತಿರಲ್ಲ ಗುರುಜಿ, ಅದು ಮಂತ್ರ ಮಾಡೇ ಹಿಡ್ದು ಚೆನ್ನಾಗಿರ್ಲತ್ತಿದೆ ಗುರುಜಿ. ಓ, ಭಾಳ ಸಂತೋಷ. ವೆರಿ ಗುಡ್, ಭಾಳ ಸಂತೋಷ. ಆಗ್ಲಮ್ಮ. ಇವ್ರ ಪಪ್ಪಾಗ ಬಿ 42 ದಿನ, ಅದು 48 ದಿನ ದತ್ತಾತ್ರಿ ಗುಡಿಗೆ ಅದನ್ನ ಹೋಗಂದ್ರಿ ಗುರುಜಿ. ಹೋಗ್ಯಾರ ಥೋಡೆ ಸ್ವಲ್ಪ ಇದಾಗ್ಲತ್ತು ಗುರುಜಿ. ಮಾಡಿ, ಜಪ ಮಾಡಿ. ನಾನು ಹೇಳಿದ್ದು ಮತ್ತೆ ರಿಪೀಟ್ ಮಾಡ್ತಾಯಿರಿ, ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಮಗನಿಗೆ ಮಾತು 12 ವರ್ಷ ಆದಮೇಲೆ ಬರುತ್ತೆ. ಬಾಲಾರಿಷ್ಟ ಕಳೆದ್ಮೇಲೆ ಕೆಲವು ಮಕ್ಕಳಿಗೆ ಚೆನ್ನಾಗಿ ಮಾತಾಡ್ತಾರೆ. ಬಾಲಾರಿಷ್ಟ ಇರುವಾಗ ಕೆಲವು ಮಕ್ಕಳು ನಿಧಾನ ಮಾತಾಡೋದು, ಅದಕ್ಕೇನು ತೊಂದರೆ ಇಲ್ಲ. ಅಪ್ಪ ಅಮ್ಮ ಅಂತೆಲ್ಲ ಮಾತಾಡೋದ್ರಿಂದ ಅವನಿಗೆ ಮೂಗ ಅಂತೂ ಅಲ್ಲ, ಮಾತಾಡ್ತಾನೆ. ಇನ್ನೊಂದು 6 ವರ್ಷದಲ್ಲಿ ಹೋಗ್ತಾ ಏಜ್ ಆಗ್ತಿದ್ದಂಗೆ ಚೆನ್ನಾಗಿ ಮಾತಾಡ್ತಾನಮ್ಮ. ನನ್ನ ಅನುಭವದ ಮಾತು. ಖಂಡಿತ ಒಳ್ಳೆಯದಾಗುತ್ತೆ. ಆರಾಮಾಗಿರಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಮಾತಾಡ್ತೀರಿ? ನಾ ಬಾಗಲಕೋಟ್ನಿಂದ ಆಶಾ ಅಂತ ಮಾತಾಡೋದು ಗುರುಜಿ. ನಾನು ನಿಮ್ಮ ದೊಡ್ಡ ಅಭಿಮಾನಿ ಗುರುಜಿ. ಓಹೋ, ಭಾಳ ಸಂತೋಷ. ವೆರಿ ಗುಡ್. ಹಾ, ಚೆನ್ನಾಗಿದ್ದೀರಾ ಗುರುಜಿ? ಆರಾಮಾಗಿದ್ದೀವಿ. ತಾವೇಗಿದ್ದೀರಿ? ಹಾ ಗುರುಜಿ, ನಾವು ಚೆನ್ನಾಗಿದ್ದೀವ್ರಿ ಗುರುಜಿ. ಹೇಳಿ, ನಮ್ಮ ಕಾರ್ಯಕ್ರಮ ಡೈಲಿ ನೋಡ್ತೀರಾ? ಹಾ ಗುರುಜಿ, ಒಂದಿನನೂ ಮಿಸ್ ಮಾಡೋದಿಲ್ಲ ಗುರುಜಿ. ಯೂಟ್ಯೂಬಲ್ಲಿ ನೋಡ್ತೀವಿ, ಟಿವಿಯಲ್ಲಿ ನೋಡ್ತೀವಿ. ನಿಮ್ ಪ್ರೋಗ್ರಾಮ್ ನೋಡೋದ್ರಿಂದ ನಮ್ಗೆ ತುಂಬಾ ಒಳ್ಳೇದಾಗಿದೆ ಗುರುಜಿ. ನಮ್ ಜೀವನನೇ ಬದಲಾಗಿದೆ ಗುರುಜಿ. ಓ, ಬಹಳ ಸಂತೋಷ. ನೀವು ಒಬ್ಬರೇ ನೋಡ್ತೀರಾ ಅಥವಾ ನೀವು ಬಂಧು ಮಿತ್ರರಿಗೆಲ್ಲ ಹೇಳ್ತೀರಾ ನೋಡಕ್ಕೆ? ಇಲ್ಲ ಗುರುಜಿ, ಮೊಬೈಲಲ್ಲಿ ಸ್ಟೇಟಸ್ ಹಾಕ್ತೀನಿ. ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಕುಟುಂಬ ಸಮೇತವಾಗಿ ನೋಡ್ತೀವಿ ಗುರುಜಿ. ಎಲ್ಲರಿಗೆ ಯಾರ್ಯಾರಿಗೆ ಕಷ್ಟ ಐತಿ ಎಲ್ಲರಿಗೆ ಈ ಪ್ರೋಗ್ರಾಮ್ ನೋಡಕ್ ಹೇಳ್ತೀವಿ ಗುರುಜಿ. ಎಪಿಸೋಡ್ ಸೆಂಡ್ ಮಾಡ್ತೀವಿ. ಓ, ವೆರಿ ಗುಡ್ ಗುಡ್ ಗುಡ್. ಹಾ ಗುರುಜಿ, ನಿಮ್ ಪ್ರೋಗ್ರಾಮ್ ಇದ್ದಿಲ್ಲ ಅಂದಿದ್ರೆ, ನೀವು ನಮ್ಮ ಜೀವನದಲ್ಲಿ ಗುರುವಾಗಿ ಬಂದಿಲ್ಲ ಅಂದಿದ್ರೆ ನಮ್ ಜೀವನನೇ ವ್ಯರ್ಥ ಗುರುಜಿ. ಹಂಗೇನಿಲ್ಲಮ್ಮ, ಭಗವಂತ ಇದ್ದಾನೆ. ಎಲ್ಲ ಸೃಷ್ಟಿ ಮಾಡಿರೋ ಯಾವಾಗಲೂ ಕಾಪಾಡ್ತಿರ್ತಾನೆ. ಗುರುಜಿ, ನಾವು ತುಂಬಾ ಪುಣ್ಯ ಮಾಡಿ ಗುರುಜಿ ನಿಮ್ಮನ್ನ ಗುರುವಾಗಿ ಪಡೆದುಕೊಳ್ಳೋಕೆ. ಆಗ್ಲಮ್ಮ, ಭಾಳ ನಮಗೆ ಜಗತ್ತಿನಲ್ಲಿ ಎಲ್ಲರೂ ಮೋಸ ಮಾಡ್ತಾರೆ, ಆದರೆ ಭಗವಂತ ಮೋಸ ಮಾಡಲ್ಲ. ಭಗವಂತನಿಗೆ ಯಾವಾಗಲೂ ನಾವು ಅವನಿಗೆ ಶರಣಾಗ್ಬಿಡ್ತು ಅಂತಂದರೆ ಯಾರ ಮೇಲೂ ನಾವು ಡಿಪೆಂಡ್ ಆಗೋದು ಬೇಡ. ಭಗವಂತ ನಮ್ಗೆ ಕಾಪಾಡ್ತೆ. ಯಾಕೆಂದರೆ ಎಲ್ರಿಗೂ ಸಾವಿದೆ, ಎಲ್ರಿಗೂ ರೋಗ ಬರುತ್ತೆ, ಎಲ್ಲರೂ ಒಂದಲ್ಲ ಒಂದನೇ ಜಗತ್ತು ಬಿಟ್ಟೋಗ್ಬೇಕು. ಆದರೆ ಭಗವಂತ ಶಾಶ್ವತ, ಅವನು ಅಮರ. ಗುರುಜಿ, ನಮ್ಮ ಅಣ್ಣಗೆ ಕೆಲಸದಲ್ಲಿ ಪ್ರಾಬ್ಲಮ್ ಆಗಿತ್ತು, ಸಸ್ಪೆಂಡ್ ಮಾಡಿದ್ರೆ ಅಂದಿದ್ದೆ ಅಲ್ಲ ಗುರುಜಿ. ಅವ್ರಿಗೆ ಮತ್ತೆ ಕೆಲಸ ಸಿಕ್ಕಿದೆ ಗುರುಜಿ. ಅವರ ಪರವಾಗಿ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೇನೆ ಗುರುಜಿ ನಿಮ್ಗೆ. ಓ, ವೆರಿ ಗುಡ್. ಭಾಳ ಸಂತೋಷ. ಅಟ್ಲೀಸ್ಟ್ ನೀವು ಅದನ್ನ ಹೇಳ್ತಾ ಇದ್ರಲ್ಲ, ನಂಗೆ ಕೇಳಿ ಖುಷಿ ಆಯ್ತಮ್ಮ. ಭಾಳ ಗ್ರೇಟ್. ಹಾ ರೀ ಗುರುಜಿ, ಅವರು ಗಾಣಗಾಪುರಕ್ಕೆ ಬರೀ 2 ಸಲ ಹೋಗಿದ್ದಕ್ಕೆ ಅವ್ರಿಗೆ ಕೆಲಸ ಸಿಕ್ತು ಗುರುಜಿ. ಮತ್ತೆ ಅವ್ರು ಗುರುಚರಿತ್ರೆ ಪಾರಾಯಣ ಮಾಡಿ 5 ಜನರಿಗೆ ಭೋಜನ ಮಾಡಿಸಿದ್ದಾರೆ ಗುರುಜಿ. ವೆರಿ ಗುಡ್. ಭಾಳ ಸಂತೋಷ ಅಮ್ಮ. ಹಲೋ. ಹಲೋ, ನಮಸ್ತೆ ಅಮ್ಮ. ಹೇಳಿ, ಎಲ್ಲಿಂದ ಕರೆ ಮಾಡ್ತೀರಿ? ಬೆಂಗಳೂರಿಂದ ಸ್ವಾಮಿ. ಎಲ್ಲಿಂದ? ಬೆಂಗಳೂರಿಂದ. ಬೆಂಗಳೂರು. ಹೇಳಿ ಅಮ್ಮ, ಏನು ಸಮಸ್ಯೆ? ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಆಯ್ತು, ನಿಮ್ಮ ಸಮಸ್ಯೆ ಏನು? ಸಮಸ್ಯೆ ತುಂಬಾ ಮನೆ ಕಡೆ ಯಾರಿಗೂ ಹುಷಾರಿಲ್ಲ ಸ್ವಾಮಿ. ನನ್ ಗಂಡಂಗೆ, ನನ್ ಮಕ್ಳಿಗೆ, ನನ್ಗೆ ಪೂರ್ತಿ ಸ್ವಂತ ಬಿದ್ದೋಗೈತೆ. ಏನಾಗಿದೆ? ಬೋನಸ್ ಬೆಂಡ ಇದಾಗೈತೆ ಅಂತ ಹೇಳೋರು ಹಾಸ್ಪಿಟ್ಲಲ್ಲಿ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸ್ವಾಮಿ. ನೀವು ಎಲ್ಲಿರೋದು ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಯಾವ ಏರಿಯಾ, ಯಾವ ಜಾಗದಲ್ಲಿ ಇದ್ದೀರಾ ಬೆಂಗಳೂರಲ್ಲಿ? ಯಜ್ಞಹಳ್ಳಿ. ಎಂಥದ್ದು? ಯಜ್ಞಹಳ್ಳಿ. ಓಕೆ. ಎಷ್ಟು ಏಜು ನಿಮಗೆ? 60 ಆಗಿದೆ ಸ್ವಾಮಿ. ಇವಾಗ ನಿಮಗೆ ಈ ಸಮಸ್ಯೆ ಏನು? ನಿಮಗೆ ಸಮಸ್ಯೆ ಏನು? ನಿಮ್ಗೆ ಏನಾಗಿಸ್ತದೆ? ಸ್ವಂತದಲ್ಲಿ ತಿರ್ಗಾಡಕ್ ಆಗ್ತಾ ಇಲ್ಲ. ಸ್ವಂತ ಬೋನಸ್ ಬೆಂಡ್ ಆಗೈತೆ ಅಂತ ಹೇಳ್ತಾವ್ರೆ ಡಾಕ್ಟ್ರು. ಈಗ ಒಂದು 20,000 ರೂಪಾಯಿದು ಇಂಜೆಕ್ಷನ್ ತಗೊಂಡಿದ್ದೆ, 1-2 ವರ್ಷ ಹಂಗಿದ್ದೆ. ಈಗ ತಿರ್ಗಾ ಮತ್ತೆ ಅದೇ ನೋವು ಕಾಣಿಸ್ಕೊಂಡೈತೆ ಸ್ವಾಮಿ.
ತಿರ್ಗಾಡಕ್ಕಾಗ್ತಾ ಇಲ್ಲ. ನಿಮ್ಮ ಒಕ್ಕಲಿಗೆ 2-3 ತೊಟ್ಟು ಹರಳೆಣ್ಣೆ ಗೊತ್ತಲ್ಲ, ಹರಳೆಣ್ಣೆ ತಲೆಗೆ ಹಾಕೋ ಎಣ್ಣೆ, 3 ತೊಟ್ಟು ಹರಳೆಣ್ಣೆ, 3 ತೊಟ್ಟು ಕೊಬ್ಬರಿ ಎಣ್ಣೆ, ಸರಿ ಸ್ವಾಮಿ. 3 ಒಕ್ಕಲಿಗೆ ಹಾಕ್ಬಿಟ್ಟು ಒಕ್ಕಲು ಹೀರ್ಕೋಬೇಕು. ರಾತ್ರಿ ಹೊತ್ತು 3 ತೊಟ್ಟು ಎಳ್ಳೆಣ್ಣೆ, 3 ತೊಟ್ಟು ಕೊಬ್ಬರಿ ಎಣ್ಣೆ. ಹರಳೆಣ್ಣೆ, ಎಳ್ಳೆಣ್ಣೆ ಅಲ್ಲ, ಹರಳೆಣ್ಣೆ. ಹರಳೆಣ್ಣೆ. ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, 3 ತೊಟ್ಟು ಕೊಬ್ಬರಿ ಎಣ್ಣೆ, 3 ತೊಟ್ಟು ಹರಳೆಣ್ಣೆನ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಊಟ ಆದಮೇಲೆ ಮಲ್ಕೊಳ್ಳುವಾಗ ಅದನ್ನು ಒಕ್ಕಲಿಗೆ ಹಾಕಬೇಕು, ಒಕ್ಕಲು ಹೀರ್ಕೋಬೇಕು. ಆ ಥರ 1 ವಾರ ಮಾಡಿ ಎಲ್ಲ ಸರಿ ಹೋಗುತ್ತೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ಮೋಸ್ಟ್ಲಿ ಅವ್ರಿಗೆ ಲೈನು ಸ್ಟಾರ್ಟಿಂಗ್ನಲ್ಲೇ ಡಿಸ್ಕನೆಕ್ಟ್ ಆಯಿತು ಅನಿಸುತ್ತೆ. ಜೀವನದಲ್ಲಿ ನಾವು ಏನೇ ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ? ಧಾರವಾಡದಿಂದ ರೀ ಗುರುಜಿ. ಮೊನ್ನೆ ನಮ್ಮ ಮಗಳಿಗೆ ಹೇಳಿದೆ ಅಲ್ರಿ ಗುರುಜಿ. ಏನಮ್ಮ, ಯಾವ ಊರು ನಿಮ್ಮದು? ಧಾರವಾಡ ರೀ ಗುರುಜಿ. ಧಾರವಾಡ? ಹ್ಞೂ ರೀ. ಹೇಳಿ, ಏನು ಸಮಸ್ಯೆ? ಹಲೋ ರೀ, ಮಾತಾಡಿ. ನೀಡ್ ಕೇಳಿದ್ದೆ ಅಲ್ರಿ ಗುರುಜಿ, ಈಗ ಹೊಂಟಾನ್ರಿ ಗುರುಜಿ. 12 ದಿವಸ ಆಯ್ತ್ರಿ ಇವತ್ತಿಗೆ. ನನಗೆ ಇನ್ನೊಂದು ಸಲ ಕರೆಕ್ಟಾಗಿ ಹೇಳಿ. ಹಲೋ ರೀ ಗುರುಜಿ, ಈಗ ವೀರಭದ್ರೇವ್ರ ದೇವಸ್ಥಾನಕ್ಕೆ ಹೊಂಟಾನ್ರಿ ನಮ್ಮ ಮಗ. ಹಾಂ, ಈಗ 108 ಪ್ರದಕ್ಷಿಣೆ ಹಾಕಂದಿದ್ರಲ್ರಿ ಗುರುಜಿ. ಹೊಂಟಾನ್ರಿ, ದಿನ ಪ್ರತಿನಿತ್ಯ ಹೊಂಟಾನ್ರಿ. 12 ದಿವಸ ಆಯ್ತ್ರಿ ಹೊಂಟ. ಈಗ 48 ದಿನ ಹೋಗ್ಬೇಕನ್ರಿ ಗುರುಜಿ? ಹೌದು, ಒಂದು ಮಂಡಲ ಮಾಡಬೇಕು 48 ದಿವಸ. ಅದರಿ ನಿಮ್ಮ ಆಶೀರ್ವಾದದಿಂದ ಹೊಂಟಾನ್ರಿ ಗುರುಜಿ. ರಿಸಲ್ಟ್ ಬಂದೈತ್ರಿ. ಏನಾಯ್ತು? ಅದ ಪಾಸ್ ಆಗೈತ್ರಿ ಗುರುಜಿ. ಅದೇನೋ ಈಗ ಮೆರಿಟ್ ಒಳಗ ಇದನ್ನ ತೆಗಿತಾರಂತಲ್ರಿ ಅವ್ರು. ಏನು ಓದ್ತಾರದು? ಅವ ಡಿಗ್ರಿ ಓದಾತನ್ರಿ ಗುರುಜಿ. ಮೊನ್ನೆ ಅದು ಮಿಲಿಟರಿದ ಎಕ್ಸಾಮ್ ಬರ್ದನ್ರಿ ಗುರುಜಿ. ಮಾಡಿ 48 ದಿವಸ ಬಿಡದೆ ಮಾಡಿಸಿ, ಖಂಡಿತ ಒಳ್ಳೇದಾಗತ್ತೆ ನೋಡಿ. ಆಗ್ಲಮ್ಮ, ಭಾಳ ಸಂತೋಷ, ಒಳ್ಳೆಯದಾಗಲಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಾನು ಆಗಲೇ ಹೇಳ್ತಾ ಇದ್ದೆ, ಮನುಷ್ಯನ ನಂಬಬಾರ್ದು, ಭಗವಂತ ನಂಬಬೇಕು. ಎಲ್ಲ ಮೋಸ, ಈ ಜಗತ್ತೇ ಮೋಸ ಆಗಿಬಿಟ್ಟಿದೆ. ಎಲ್ಲೂ ಪ್ಯೂರಿಟಿ ಇಲ್ಲ, ಶುದ್ಧ ಇಲ್ಲ, ಪವಿತ್ರ ಇಲ್ಲ, ಮಡಿ ಇಲ್ಲ, ಎಲ್ಲ ಮೈಲಿಗೆ. ಹೀಗಾಗಿ ಭಗವಂತನ ನಾಮಸ್ಮರಣೆ ಮೈಲಿಗೆನೇ ಇಲ್ಲ, ಅದಕ್ಕೆ ಮಡಿನೇ ಬೇಕಾಗಿಲ್ಲ. ಸದಾ ಭಗವಂತ ನಂಬಿದ್ರೆ ಸಾಕು, ನಮ್ಮನ್ನೆಲ್ಲ ಕೆಲಸನೂ ಮಾಡಿಸ್ಕೊಡ್ತಾನೆ. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ ಹಲೋ, ಗುರುಜಿ ಹತ್ರ ಮಾತಾಡೋದು. ನೀವು ಟಿ ವಿ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀರ ನೋಡಿ, ಕೇಳಿಸ್ತಾ ಇಲ್ಲ ನನಗೆ. ಮ್ಯೂಟ್ ಮಾಡಿ, ಇಲ್ಲ ಹೊರಗಡೆ ಬಂದು ಮಾತಾಡಿ. ಆಯ್ತು ಗುರುಜಿ. ಹೇಳಿ, ಯಾವೂರಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ದೊಡ್ಡಬಳ್ಳಾಪುರ ತಾಲೂಕು ಕೊನಘಾಟಿನ ಗುರುಜಿ. ಏನೋ, ಯಾವುದು? ಕೊನಘಾಟ ಅಂತ, ದೊಡ್ಡಬಳ್ಳಾಪುರ ತಾಲೂಕು. ಸ್ವಲ್ಪ ಸ್ವಚ್ಛವಾಗಿ ಮಾತಾಡಿ, ಸರಿಯಾಗಿ ಕೇಳಿಸ್ತಾರೆ ನೀವು ಮಾತಾಡ್ತಿರೋದು, ಕ್ಲಾರಿಟಿ ಇಲ್ಲ. ದೊಡ್ಡಬಳ್ಳಾಪುರ ತಾಲೂಕು ಕೊನಘಾಟ ಗುರುಜಿ. ಹೇಳಿ, ಏನು ಸಮಸ್ಯೆ? ನಾವು ಮುನೇಶ್ವರ ದೇವಸ್ಥಾನ ಕಟ್ಟಿದ್ದೀವಿ. ಓಕೆ. ಅಲ್ಲಿ ಪೂಜೆ ಮಾಡೋಕ್ಕಾಗಲ್ಲ, ಏನೆಲ್ಲ ಕೈ ಕಾಲೆಲ್ಲ ಮೆಲೆತಿರೋದು, ಜೋಮ್ ಎಕ್ಕೋದು, ಬಾಯಿ ಅದಂದಾನ ಆಗೋದು. ಯಾರು ಪೂಜೆ ಮಾಡೋದು? ನಾವೇ ಗುರುಜಿ. ನಿಮ್ಗೆ ಹೆಂಗೆ ಬಂತು ಆ ದೇವಸ್ಥಾನ ಪೂಜೆ ಮಾಡ್ಲಿಕ್ಕೆ ಅಧಿಕಾರ? ಹೇಗೆ ವಂಶಪಾರಂಪರ್ಯ ಬಂತ ಅಥವಾ ನೀವು ಹೋಗಿ ಸುಮ್ಮನೆ ಮಾಡ್ತಾ ಇದ್ದೀರಾ? ನಾವು ಮೊದಲು ಒಂಥರ ಪೂಜೆ ಮಾಡ್ತಾ ಇದ್ರಿ. ಅದು ನಮ್ಮ ಹಿರಿಕರು ಬದಲಾಯಿಸ್ಬಿಟ್ರು. ಆಮೇಲೆ ನಾನು ಕನಸ್ನಾಗ ಹಾವು ಬರ್ತಾರ. ಆಮೇಲೆ ಹಿಂಗೆ ಶಾಸ್ತ್ರ ಕೇಳಕ್ ಹೋಗಿತ್ತು, ನೀವು ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ಬೇಕಪ್ಪ ಅಂತಂದ್ರು. ಓಕೆ. ಆಮೇಲೆ 500 ಕರ್ಕೊಂಡ್ಬಂದು ಪ್ರತಿಷ್ಠಾಪನೆ ಮಾಡಿ ಕಟ್ತಾ ಇದ್ರಿ. ಒಂದು 5 ವರ್ಷ ಅಷ್ಟೇ, ಏನಿಲ್ಲ. ಈ ಒಂದು ವರ್ಷ, ಒಂದು 6 ತಿಂಗಳಿಂದ ಪೂಜೆ ಮಾಡೋದೇ ಬಿಟ್ಬಿಟ್ಟಿದ್ದೀವಿ. ಯಾಕೆ ಬಿಟ್ರಿ? ಹೋಗಕ್ಕಾಗ್ತಾ ಇಲ್ಲ, ಪೂಜೆ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನು? ಅಲ್ಲಿ ಹೋದ್ರೆ ಬೆಳಿಗ್ಗೆ ಪೂಜೆ ಮಾಡ್ಕೊಂಬಂದ್ರೆ ರಾತ್ರಿ ಮಧ್ಯಾಹ್ನ 2 ಗಂಟೆ ಆದ್ರೂ ಮಲ್ಕೊಂಬಿಡ್ತೀನಿ. ಒಂಥರ ಕೈ ಕಾಲು ನುಲೆತಿರೋಂಗಾಗೋದು, ಬಾಯ ದಂದಂಗೆ ಆಗೋದು, ಎಲ್ಲ ತೆಗ್ರಿ. ನಿಮಗೆ ಡಯಾಬಿಟಿಸ್ ಇದೆಯಾ? ಒಂದು 2 ತಿಂಗಳಿಂದ ಇದೆ ಗುರುಜಿ. ಡಯಾಬಿಟಿಸ್ ಇದ್ದರೆ ಈ ಥರ ಕೆಲವು ಸಿಂಪ್ಟಮ್ ಆಗುತ್ತೆ. ಒಂದು. ಎರಡನೇದು, ನಿಮಗೆ ಆ ದೇವಸ್ಥಾನ ಏನೋ ಮೈಲಿಗೆ ಆಗಿದೆಯಾ ಅಂತ. ಮೈಲಿಗೆ ಅಂತಂದ್ರೆ ಅಲ್ಲಿ ಏನಾರು ಅಶುದ್ಧ ಆಗಿದೆಯಾ? ಅದೇ ಪಂಡಿತರ 500 ಕೇಳಿದ್ಕ 500 ಕೇಳಿದ್ರಿ ಅಲ್ಲಿ ತರ ಆಗ್ತದೆ ಅಂತ. ಆಮೇಲೆ ಅಲ್ಲಿ ಏನನ್ನ ಮಾಡಕ್ಕಾರಪ್ಪ, ಅಲ್ಲೆಲ್ಲ ತಿರ್ಗಾ ಹೊಸದಾಗಿ ಪ್ರತಿಷ್ಠಾಪನೆ ತರ ಮಾಡಿ ದಿಗ್ಬಂಧನೆ ಮಾಡ್ಬೇಕು ಅಂತ ಹೇಳ್ತಾವ್ರಿ. ಏನಿಲ್ಲ, ಅಲ್ಲಿ ಹೋಗಿ ಗಣಪತಿ ಮತ್ತು ಮುನೇಶ್ವರ ಸ್ವಾಮಿ ಹೋಮ ಮಾಡಿಸ್ಬಿಡಿ ಒಂದ್ಸಲ. ಗಣೇಶನ ಹೋಮ, ಮುನೇಶ್ವರ ಹೋಮನ 2 ಹೋಮ ಮಾಡಿಸಿ ಅಮಾವಾಸ್ಯೆ ದಿವಸ ಭಾಳ ಚೇಂಜಸ್ ಆಗುತ್ತೆ ನೋಡಿ.
ಹೊಸ ನೀವು ಡಯಾಬಿಟಿಸ್ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ ನೋಡಿ ಮುಂಚಿತವಾಗಿ. ಅದೇ ಈ ಟೆನ್ಷನ್ಗೆ ಒಂದು 2 ತಿಂಗಳೆಲ್ಲ ಬಂತು ಗುರುಜಿ. ಹಾಂ, ಡಯಾಬಿಟಿಸ್ ಇದ್ದರೂ ಕೆಲವು ಹಿಂಗಾಗತ್ತೆ. ಮತ್ತು ನಿಮಗೆ ಒಂದ್ಸಲ ಗಣಪತಿ ಮತ್ತು ಮುನೇಶ್ವರ ಸ್ವಾಮಿದೊಂದು ಹೋಮ ಮಾಡಿಸಿ ಅಮಾವಾಸ್ಯೆ ದಿವಸ ಬೆಳಗ್ಗೆ ಹೊತ್ತು, ರಾತ್ರಿ ಎಲ್ಲ ಬೆಳಗ್ಗೆ ಹೊತ್ತು ಮಾಡಿ ನೋಡಿ. ನೆಕ್ಸ್ಟ್ ಡೇ ದೊಡ್ಡ ಪವಾಡ ಆಗತ್ತೆ ನೋಡಿ, ಮಾಡಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ನೋಡಿ, ಕೆಲವರಿಗೆ ದೇವಸ್ಥಾನ ಆಗಿ ಬಂದರೆ ಮಾಡಬೇಕು, ಇದ್ರ ಆಗಿ ಬಂದಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಹಲೋ ಹಲೋ, ನಾವು ದಾವಣಗೆರೆಯಿಂದ ಫೋನ್ ಮಾಡ್ತಾ ಇರೋದು. ಎಲ್ಲಿಂದ? ದಾವಣಗೆರೆಯಿಂದ. ದಾವಣಗೆರೆಯಿಂದ. ಹೇಳಿ ಅಮ್ಮ. ಒಂದು 2 ಪ್ರಶ್ನೆ ಇದೆ ಗುರುಗಳೇ. ಹೇಳಿ, ಏನು ಸಮಸ್ಯೆ ಹೇಳಿ. ನಾವು ಮನೆ ಹುಡುಕ್ತಾ ಇದ್ದೀವಿ, ಮನೆನೂ ಸಿಗ್ತಾ ಇಲ್ಲ. ಏನು ಮನೆ ಪರ್ಚೇಸ್ ಮಾಡೋಕ್ಕಾ ಅಥವಾ ಬಾಡಿಗೆ ಮನೆನಾ, ಲೀಸ್ ಮನೆನಾ? ಬಾಡಿಗೆ ಮನೆ ನಿಮ್ಗೆ ಇನ್ನೂ ಸಿಗ್ತಿಲ್ಲ ಅಂತನಾ? ಹೌದು. ಓಕೆ, ಒಂದು ಬಟ್ಲಲ್ಲಿ ಮೊಸರನ್ನ ತೊಗೊಳ್ಳಿ. ಒಂದು ಬಟ್ಲಲ್ಲಿ ಮೊಸರನ್ನ, ಇನ್ನೊಂದು ಬಟ್ಲಲ್ಲಿ ಪಾಯಸ, ಯಾವ್ದಾರು ಆಗ್ಬೋದು ಪಾಯಸ. ಎರಡೂ ನಿಮ್ಮ ಮನೇಲಿ ದೇವ್ರ ಮುಂದೆ ಇಟ್ಬಿಟ್ಟು ಅದನ್ನು ನಾಯಿಗಳಿಗೆ ಹಾಕ್ಬಿಡಿ. ನಿಮ್ಮ ಇಮಿಡಿಯೇಟಾಗಿ ಮನೆ ಸಿಗುತ್ತೆ. ನಾಯಿ ಶ್ವಾನ ಭೋಜನ ನಾಯಿಗೆ ಮಾಡಿಸಿ ನಿಮ್ಗೆ ಒಳ್ಳೆ ಮನೆ ಸಿಗುತ್ತೆ ಕಮ್ಮಿ ರೆಂಟಲ್ಲಿ. ಭಾಳ ಸಂತೋಷಮ್ಮ. ಕರೆ ಮಾಡೋಕ್ಕೆ ಧನ್ಯವಾದ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ಗುರುಜಿ ನಂಜನಗೂಡಿಂದ ಕಾಲ್ ಮಾಡ್ತೀನಿ. ನಂಜನಗೂಡಿಂದ. ಹೇಳಿ ಇವರೇ. ಗುರುಜಿ, ನಮ್ಗೆ ಎಲ್ಲೂ ಹುಡುಗಿನೇ ಸೆಟ್ ಆಗ್ತಾ ಇಲ್ಲ ಗುರುಜಿ. 2 ವರ್ಷದಿಂದ ತಡುತ್ತಾ ಇಲ್ಲ. ಎಷ್ಟು ಏಜ್ ನಿಮಗೆ? 28 ವರ್ಷ ಗುರುಜಿ. ಏನು ಮಾಡ್ತೀರಿ ಉದ್ಯೋಗ? ಗುರುಜಿ, ನಾವು ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ ಗುರುಜಿ. ಹಿಂದೂಸ್ತಾನ್ ಫುಡ್ ಲಿಮಿಟೆಡ್. ಯಾವುದು? ಹಿಂದೂಸ್ತಾನ್ ಫುಡ್ ಲಿಮಿಟೆಡ್. ಏನು ಓದಿರೋದು ನೀವು? ಗುರುಜಿ ITI ಮಾಡಿರೋದು. ಏನು ITI ಗುರುಜಿ? ಓದಿದ್ದೀರಾ, ಕೆಲಸ ಇದೆ, ಯಾಕೆ ಏನು ಕೊಡ್ತಿಲ್ಲ ಹಾಗಾರೆ? ಅದೇ ಗುರುಜಿ, ಎಲ್ಲಿ ಹೋದ್ರು ಹುಡುಗಿ ಸೆಟ್ ಆಗ್ತಾನೆ ಇಲ್ಲ ಗುರುಜಿ. ಕೆಲಸ ಇದ್ರು. ನಂಜನಗೂಡು ಟೌನಲ್ಲೇ ಇದ್ದೀರಾ? ಇಲ್ಲ ಗುರುಜಿ, ಪಕ್ಕ ಹಳ್ಳಿಲಿ ಕತ್ವಾಡಿಪುರ ಅಂತ ಗ್ರಾಮ. ಓಕೆ, ನಿಮಗೆ ನಂಜನಗೂಡು ನದಿ ದಡದಲ್ಲಿ ಪ್ರತ್ಯೇಕಿರೋ ದೇವಸ್ಥಾನ ಇದೆ, ನೋಡಿದ್ದೀರಾ? ಹಾಂ ಗುರುಜಿ, ನೋಡಿದ್ದೀನಿ. ಅಲ್ಲಿಗೆ ನಾಳೆ ಅಮಾವಾಸ್ಯೆ ಬರ್ತಾ ಇದೆ. ನಾಳೆ ಅಮಾವಾಸ್ಯೆ, ನಾಳೆ ಹೋಗ್ಬಿಟ್ಟು ಶ್ರೀಕಂಠೇಶ್ವರ ದೇವಸ್ಥಾನ ಹತ್ರ ಐತಲ್ಲ ಹೊಳೆ. ಹೊಳೆ ದಡದಲ್ಲಿ ಪ್ರತ್ಯೇಕಿರೋ ದೇವಿ ದೇವಸ್ಥಾನ ಇದೆ. ಆ ದೇವರಿಗೆ ಹೋಗ್ಬಿಟ್ಟು, ಎಷ್ಟು ಏಜ್ ನಿಮಗೆ? 28 ಅಂದ್ರಲ್ಲ? ಹೌದು ಗುರುಜಿ. ಒಂದು 48 ಸುತ್ತು ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಒಂದು ಏನು ಕುಂಕುಮನ ದೇವರಿಗೆ ಅರ್ಚಕರಿಗೆ ಕೊಟ್ಬಿಟ್ಟು ಬನ್ನಿ. ಎಲ್ಲರ ಅರ್ಚನೆ ಮಾಡಿ ದೇವಿಗೆ ದಿನ ಅಂತ ಒಂದು 1/4 kg ಕುಂಕುಮನ. ಕುಂಕುಮ ಕೊಟ್ಟು ನೋಡಿ, ಇಮಿಡಿಯೇಟಾಗಿ ಒಳ್ಳೆ ನಿಮಗೆ ಶುಭ ವಾರ್ತೆ ಬರ್ತದೆ. ಯಾರಾದರೂ ಹೆಣ್ಣು ತೋರಿಸಿ ಮದುವೆ ಮಾಡಿಸ್ತಾರೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಹಾವೇರಿಯಿಂದ ಫೋನ್ ಮಾಡ್ತಾ ಇರೋದು. ಎಲ್ಲಿಂದ? ಹಾವೇರಿಯಿಂದ. ಹಾವೇರಿಯಿಂದ. ಹೇಳಿ ಅಮ್ಮ. ಗುರುಗಳೇ, ನಮಗೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರಲ್ಲ, ಅದನ್ನ ಯಾವ ತರ ತೆಗಿಯೋದು ಮನೆಗೆ? ಹೆಂಗ್ ಗೊತ್ತಾಯ್ತು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ? ಯಾರು ಹೇಳಿದ್ರು? ಅಲ್ಲ, ಈಗ ನಮ್ಮ ಮನೆಗೆ 2 ತಿರ್ಕೊಂಡಿದ್ದಾರೆ. ಸಾಲ ಕೊಟ್ಟಿದ್ವಿ, ಸಾಲ ಕೊಡ್ತಾ ಇಲ್ಲ ವಾಪಸ್. ಹೇಳಕ್ ಹೋದ್ರೆ 2 ಮಾಡಿಸ್ತಾಕಿದ್ದಾರೆ. ಅದರಿಂದ 2 ತಿರ್ಕೊಂಡಿದ್ದಾರೆ. ಇನ್ನು ಬೇರೆಯವ್ರಿಗೂ ಮಾಡಿಸ್ತಾ ಇದ್ದಾರೆ. ತೀರ್ಕೊಂಡಿದ್ದಕ್ಕೆ ಕಾರಣ ಏನು ಕಾರಣ ಸತ್ತಿದ್ದಕ್ಕೆ? ಚೆನ್ನಾಗೇ ಇದ್ದಾರೆ. ಇದ್ದಕ್ಕಿದ್ದಾಗ 2 ಕಿಡ್ನಿ ಇತ್ತು ನಮ್ಮ ಅಕ್ಕಂದು. ಮತ್ತೆ ನಮ್ಮ ತಂದೆಯವರು ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ರು. ಅವರು ತಿರ್ಕೊಂಡ್ರು. ಇರೋರ್ಗು ಮಾಡಿಸ್ತಾ ಇದ್ದಾರೆ. ಅಲ್ಲ, ಜಾತಕದಲ್ಲಿ ಅವ್ರಿಗೆ ಈ ಥರ ಕಾಲಲ್ಲಿ ನರಳಿ ಸಾಯ್ಬೇಕು ಅಂತ ಯೋಗ ಇದ್ದರೆ ಸಾಯ್ತಾರೆ. ನೀವು ಅದನ್ನೇ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಯಾಕೆ ಅಂದ್ಕೋತೀರಾ? ಅಲ್ಲ, ನಾವು ಜಾತಕ ತೋರಿಸಿದ್ವಿ. ಅವ್ರು ಹೇಳಿದ್ರು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಸತ್ತಿದ್ದಾರೆ ಅಂತ ಹೇಳಿ. ಅವ್ರು ಏನು ಹೇಳಿದ್ರು? ಜಾತಕ ನೋಡ್ಮೇಲೆ ಏನು ಪರಿಹಾರ ಹೇಳಿದ್ರು ಅವರು? ಪರಿಹಾರ ಏನು ಹೇಳಿದ್ರು? ಅವ್ರು ತೀರ್ಕೊಂಡ್ ಬಂದು ನಾವು ಜಾತಕ ತೋರಿಸಿದ್ವಿ. ಅವ್ರು ಹೇಳಿದ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಕ್ಕೆ ತೀರ್ಕೊಂಡಿದ್ದಾರೆ. ಯಾರು ಮಾಡ್ತಾರೆ ನಿಮಗೆ? ಅಂತ ಶತ್ರು ಯಾರಿದೆ ನಿಮಗೆ? ಏನು ಮೋಸ ಮಾಡಿದ್ದೀವಿ? ನಾವು ಬೇರೆಯವ್ರಿಗೆ ಸಾಲ ಕೊಟ್ಟಿದ್ವಿ. ಅವ್ರು ಸಾಲ ಕೊಡಬಾರ್ದು ಅಂತ ಹೇಳಿ ಮಾಡ್ಸಾಕ್ತಾ ಇದ್ದಾರೆ. ನೀವು ಸಾಲ ಕೊಟ್ಟಿದ್ರಾ? ಹೌದೌದು ಗುರುಗಳೇ. ಈ ಸಾಲ ಕೊಟ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಯಾಕೆ ಮಾಡಿಸ್ಕೋಬೇಕು? ಯಾಕೆ ಕೊಡ್ಬೇಕು ಈ ಸಾಲ? ಸಾಲನೂ ಕೊಡಲ್ಲ ಅಂತೆ, ನಾವು ಇರ್ಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ ಗುರುಗಳೇ. ಅಲ್ಲ, ಸಾಲನು ವಾಪಸ್ ಕೊಡಲ್ಲ ಅಂತೆ, ಅಲ್ಲ ಇರ್ಬಾರ್ದು ಅಂತ ಮಾಡ್ತಾ ಇದ್ದಾರೆ ಗುರುಗಳೇ. ಈಗ ನೀವು ಹಾವೇರಿನ ಕದರಮಂಡಲಂ ಗೊತ್ತಾ ನಿಮಗೆ? ಆಂಜನೇಯ. ಆ ಆಂಜನೇಯನಿಗೆ
ವಿಳ್ಯದೆಲೆ ಮೇಲೆ ಅವ್ರ ಹೆಸರು ಬರೆದುಬಿಟ್ಟು ಹಾರ ಹಾಕ್ಬಿಡಿ. 108 ವಿಳ್ಯದೆಲೆ ಮೇಲೆ ಯಾರು ನಿಮ್ಗೆ ತೊಂದರೆ ಕೊಡ್ತಿದ್ದಾರೋ, ಯಾರು ಸಾಲ ಕೊಟ್ಟಿದ್ದು ದುಡ್ಡು ವಾಪಸ್ ಕೊಡ್ತಿಲ್ವೋ ಅವ್ರ ಹೆಸರು ಬಿಟ್ಟು ಆ ಕದರಮಂಡಲ ನಮ್ಮ ಆಂಜನೇಯನಿಗೆ ಹೋಗಿ ವಿಳ್ಯದೆಲೆ ಹಾಕ್ಬಿಡಿ. ಒಂದು ಅಮಾವಾಸ್ಯೆ ದಿವಸ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ನೋಡಿ 10 ನಿಮಿಷಕ್ಕೆ ಎಂಥ ಪವಾಡ ಆಗುತ್ತೆ. ಮಾಡಿಮ್ಮ, ಭಾಳ ಒಳ್ಳೆಯದಾಗತ್ತೆ. ಮಾಟ ಮಂತ್ರ ಮಾಡಿದರೆ ನಿಮ್ಮ ಜಾತಕದಲ್ಲೇ ಆ ದೋಷ ಇತ್ತು ಅಂತಂದರೆ ಅದು ನಿಮ್ಮ ಕರ್ಮ ಅಂತ ನಾನು ಅನ್ಕೋತೀನಿ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬೆಂಗಳೂರಿಂದ KR ಪುರಮಿಂದ ಮಾತಾಡ್ತಾ ಇರೋದು. ಭಾಳ ಹೇಳಿ ಅಮ್ಮ, ಏನು ಸಮಸ್ಯೆ ಹೇಳಿ. ತುಂಬಾ ಸಂತೋಷ ಆಯ್ತು ನಿಮ್ದು ಲೈನ್ ಸಿಕ್ಕಿದ್ದಕ್ಕೆ. ಭಾಳ ಸಂತೋಷ, ಹೇಳಿ ಅಮ್ಮ. ನನಗೆ ಒಂದು ಕಳೆದು ಹೋಗಿದ್ದು ವಸ್ತು ಸಿಗ್ಬೇಕಾಗಿದೆ. ನಿಮ್ಮ ಹತ್ರ ಬಂದ್ರೆ ಅದು ಸಾಲ್ವ್ ಆಗುತ್ತಾ? ಏನು ವಸ್ತು? ದುಡ್ಡ, ಒಡವೆನಾ ಅಥವಾ? ಒಡವೆ. ನಾನು ನನ್ನ ಮಗಳ ಮನೆಯಲ್ಲಿ ಕೊಟ್ಟಿದ್ದೆ. ನಾವು ಒಂದು ಸ್ವಲ್ಪ ದಿವಸ ಮನೇಲಿ ಇರ್ಲಿಲ್ಲ. ಅವಳ ಚಿನ್ನನು ನನ್ನ ಹತ್ರ ಇತ್ತು, ಮತ್ತೆ ನನ್ನ ಚಿನ್ನನು ಕೂಡ ಅವಳ ಬ್ಯಾಗಿಗೆ ಹಾಕಿ ಅವಳ ಮನೇಲಿ ಇಟ್ಟಿದ್ದೆ ನಾನು. ಅವಳು ಪುನಃ ನನಗ್ ತಂದು ಕೊಟ್ಟಾಗ ಬರೀ ನನ್ನ ಮಾತ್ರ ಚಿನ್ನದ ಬಳೆ ಇರ್ಲಿಲ್ಲ ಅದ್ರಲ್ಲಿ. ಅದಕ್ಕೋಸ್ಕರ ಅದು ಎಲ್ಲಿ ಮಿಸ್ ಆಗಿ ಎಲ್ಲೋ ಕೂತಿದೆಯೋ ಅಥವಾ ಅದು ಯಾರು ತಗೊಂಡಿದಾರೋ, ಬರೀ ಮಾತ್ರ ನಂದಿಲ್ಲ, ಅವಳದು ತುಂಬಾ ಇತ್ತು ಚಿನ್ನ. ಅವಳದು ಒಂದು ಗ್ರಾಮ್ ಕೂಡ ಏನೂ ಆಗಿಲ್ಲ ಮಗಳದು. ನಂದು ಮಾತ್ರ 50 ಗ್ರಾಮದ ಚಿನ್ನದ ಬಳೆ ಇಲ್ಲ ಅದರಲ್ಲಿ. ನಿಮ್ಮ ಮಗಳನ್ನ ಕೇಳಿ ಏನಾಯ್ತು ಅಂತ ಕೇಳಿದ್ರೆ ಅದು ಇಲ್ಲಮ್ಮ ನೀನ್ ಇಟ್ಟೆ ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ನನಗ ಪೂರಾ ನೆನಪಿದೆ, ಜ್ಞಾಪಕ ಇದೆ, ನಾನು ಇಟ್ಟು ಕೊಟ್ಟಿದ್ದು ಕೂಡ. ಓಂ ಕಾರ್ತಿವೀರಾರ್ಜುನಾಯ ನಮಃ, ಓಂ ತಕ್ಷಕಾಯ ನಮಃ, ಓಂ ಕಾರ್ತಿವೀರಾರ್ಜುನಾಯ ನಮಃ, ಓಂ ತಕ್ಷಕಾಯ ನಮಃ ಅಂತ ಬಿಡದೆ ಹೇಳಿ. ಆ ಒಡವೆ ಎಲ್ಲಿದೆ ಅಂತ ಗೊತ್ತಾಗತ್ತೆ ಸೂಚನೆ, ಇಲ್ಲ ಯಾರು ತಂದು ಕೊಡ್ತಾರೆ. ಇದು ಕಳೆದು ಹೋದ ಆಭರಣಗಳು ಬಗ್ಗೆ ಹೇಳುವಂಥ ಮಂತ್ರ ಇದು. 3-4 ದಿವಸ ಆಯ್ತು ನಾನು ಇದನ್ನ ಮಾಡ್ತಾ ಇದ್ದೇನೆ, ಬೆಳಿಗ್ಗೆ ಸಾಯಂಕಾಲ ಮಾಡ್ತಾ ನಿಮ್ಗೆ ಸಿಗುತ್ತೆ ಅದು. ಮಾಡಿ ಓಂ ಕಾರ್ತಿವೀರಾರ್ಜುನಾಯ ನಮಃ, ಓಂ ತಕ್ಷಕಾಯ ನಮಃ ಅಂಥೇಳಿ. ಭಾಳ ಸಂತೋಷ. ಮಾಡ್ತಾ ನಿಮಗೆ ಅದು ಎಲ್ಲಿದೆ ಅದು ಒಡವೆ ನಿಮಗೆ ಕಣ್ಣಿಗೆ ಕಾಣ್ಬೋದು, ಇಲ್ಲ ಯಾರು ತಂದು ಕೊಡ್ಬೋದು, ಇಲ್ಲ ನಿಮಗೆ ಮನಸ್ಸು ಇಟ್ಟೋ ಜಾಗಕ್ಕೆ ಹೋಗಿ ಮನಸ್ಸು ಎಳ್ಕೊಂಡೋಗಿ ತೊಗೊಳಂಗೆ ಮಾಡುತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ. ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಹುಬ್ಳಿಯಿಂದ ರೀ. ಹೇಳಿ ಅಮ್ಮ. ನಮ್ಗೆ ದುಷ್ಟು ಮಂದಿಗಳು ಸಮಾಚಾರ ಮಾಡಿದವರು ಸ್ವಲ್ಪ ಎಲ್ಲ ಕಾಡಿಸ್ತಾ ಇದಾರ್ರಿ. ಏನ್ ಕನ್ಸಲ್ಲ? ಆಮೇಲೆ ಅವರು ಕೆಲವೊಂದು ಮಂತ್ರಗಳು ಹೇಳ್ತಾರಲ್ಲ ಟಿವಿಯಲ್ಲಿ, ಅದ ಬುಕ್ ಸಿಗುತ್ತೇನೆ, ನಾವು ಎಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೇನೆ. ಇನ್ನೊಂದ್ಸಲ ಹೇಳಿ, ಕರೆಕ್ಟ್ ಇನ್ನೊಂದ್ಸಲ ಹೇಳಿ. ಈಗ ಅವ್ರು ಟಿವಿಯಲ್ಲಿ ಮಂತ್ರ ಹೇಳ್ತಾರಲ್ರಿ, ಇಂತ ಸಮಸ್ಯೆಗೆ ಇದೊಂದು ಮಂತ್ರ ಅನ್ರಿ, ನಿಮ್ ಸಮಸ್ಯೆ ಬಗೆಹರಿತದಂತ ಹೇಳಿ. ಅದರದ ನನಗೆ ಬುಕ್ ಬೇಕಾಗೈತ್ರಿ, ಅದು ಎಲ್ಲಿ ಪರ್ಚೇಸ್ ಮಾಡ್ಬೇಕು, ಎಲ್ಲಿ ಸಿಗುತ್ತೆ ಅಂತ. ಅಲ್ಲಮ್ಮ, ಈಗ ನಾನು ದಿನಕ್ಕೊಂದು ಸಮಸ್ಯೆ ಬಗ್ಗೆ ಮಂತ್ರ ಮುದ್ರ ಎಲ್ಲ ಹೇಳ್ಕೊಡ್ತೀನಿ. ಅದಕ್ಕೆ ಎಲ್ಲ ಸಮಸ್ಯೆಗೂ ನಾನು ಪುಸ್ತಕ ಬರೆಯೋಕ್ಕಾಗ್ತಿಲ್ಲ. ಈ ಪುಸ್ತಕ ಈಗ ಯಾರು ಓದಲ್ಲ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಲ್ಲ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರೋ ಎಪಿಸೋಡ್ಸ್ ನೀವು ನೋಡಿಕೊಂಡ್ರೆ ನೀವು ಪದೇ ರಿವೈಂಡ್ ಮಾಡಿ ನೋಡ್ಬೋದಲ್ಲ. ಪುಸ್ತಕ ಈಗ ನಾನು ಮಾಡಿದ ಸುಮಾರು 3,500 ಎಪಿಸೋಡ್ಸ್ ಇದೆ. 3,500 ಎಪಿಸೋಡ್ಸ್ಗೆ ಎಲ್ಲ ಸೇರಿಸಿ ಪುಸ್ತಕ ಬರೀತೀನಿ ಅಂದರೆ ಇವತ್ತು ದಿವಸ ಓದ್ತಾರೆ ಜನ ಈಗಿನ ಟೆಕ್ನಾಲಜಿಲಿ. ನಾನು ಮಾಡೋ ಎಪಿಸೋಡ್ಸ್ ಯೂಟ್ಯೂಬಲ್ಲಿದೆ. ಆ ಸಮಸ್ಯೆ ಟೈಪ್ ಮಾಡಿದ್ರೆ ಆ ಸಮಸ್ಯೆ ಎಪಿಸೋಡ್ ಬರುತ್ತೆ. ನೀವು ಆರಾಮಾಗಿ ಎಷ್ಟು ಸಲ ಬೇಕಾದ್ರೆ ನೋಡಿಕೊಂಡು ಮುದ್ರಾ ಮಂತ್ರ ಎಲ್ಲ ಮಾಡ್ಬೋದಮ್ಮ. ಇದು ನೋಡಿ, ನನ್ನ ಸಜೆಷನ್ ತಿಳಿಸಿದ್ದೀನಿ. ಭಾಳ ಸಂತೋಷ, ಒಳ್ಳೆ ಸಜೆಷನ್ ಕೊಟ್ಟಿದ್ದೀರಾ. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಭಾಳ ಜನ ಈ ಕಾರ್ಯಕ್ರಮಕ್ಕೆ ಕನೆಕ್ಟ್ ಆಗಿ ಮಾತಾಡಿದರೆ, ಕೆಲವು ಕನೆಕ್ಟ್ ಆಯಿತು ಮಾತಾಡೋಕ್ಕಾಗಿಲ್ಲ, ಕೆಲವು ಟ್ರೈ ಮಾಡ್ತಿದ್ದಾರೆ ಸಿಗ್ತಿಲ್ಲ. ಈ ಒಂದು ಗಂಟೆ ಅವಧಿಯಲ್ಲಿ ಸುಮಾರು 5,000 to 6,000 ಕಾಲ್ ನಮಗೆ ಚಾನಲ್ಗೆ ಹಿಟ್ಟಾಗುತ್ತೆ. ಹಾಗಾಗಿ ಕೆಲವರಿಗೆ ಕಾಲ್ ಸಿಕ್ಕಿದೆ, ಪರವಾಗಿಲ್ಲ. ಸಿಗ್ದೋದವ್ರಿಗೆ ಬೇಜಾರಾಗೋದು ಬೇಡ, ಮುಂದಿನ ವಾರ ಭೇಟಿ ಆಗೋಣ. ಮತ್ತು ಕೆಲವು ಎಪಿಸೋಡ್ಸೆಲ್ಲ ನಾವೀಗಾಗಲೇ ಸುಮಾರು 3,500ಗಿಂತ ಹೆಚ್ಚಾಗಿ ಎಪಿಸೋಡ್ಸ್ ಯೂಟ್ಯೂಬಲ್ಲಿದೆ. ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಎಲ್ಲ ಥರ ಸಮಸ್ಯೆಗಳಿಗೂ ನಾನು ಮುದ್ರಾಮಂತ್ರ, ತಂತ್ರ, ಯಂತ್ರಗಳ ಮೂಲಕ ಪರಿಹಾರ ಹೇಳಿದ್ದೀನಿ. ಅದನ್ನು ಅಪ್ಲೋಡ್ ಮಾಡಿದ್ದೀವಿ. ನೋಡಿ, ಯಾವ ಸಮಸ್ಯೆ ಬೇಕು ಟೈಪ್ ಮಾಡಿ ನೀವು ಅದನ್ನು ಎಪಿಸೋಡ್ ನೋಡ್ಕೊಂಡು ಮಾಡಿದ್ರೆ ಭಾಳ ಒಳ್ಳೆಯದು. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ.
ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಈಗ ನಮ್ಮಲ್ಲಿ ಈ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ ಇಲ್ಲಿ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ನೀವು ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರೋ ಅವ್ರು ನಮ್ಮ www.lakshmisrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದ್ದರೆ ಜಾತಕ ತೊಗೊಂಡು ಬನ್ನಿ. ಮೆಡಿಕಲ್ ರಿಪೋರ್ಟ್ಸ್ ಇದೆ, ಅದು ಸಂಬಂಧಪಟ್ಟಂಥ ಸಮಸ್ಯೆ ನೋಡಿ ಆಸ್ಟ್ರಾಲಜಿ ಪ್ರಕಾರ, ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಿಮಗೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.